ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ಮಾತುಕತೆ ಕೇಂದ್ರ ಬಜೆಟ್ ಯಾರಿಗೆ ಹಿತ ಅನ್ನೋ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರದ ಬಗ್ಗೆ ಹಿರಿಯ ಮತ್ತು ತಜ್ಞರಾಗಿರುವಂಥ ಮಂಗಳೂರಿನ ನಾರಾಯಣ ಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ವಸಂತ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವಸಂತ್ ಕುಮಾರ್ ಅವರಿಗೆ ಪ್ರೀತಿಯ ಸ್ವಾಗತ. ಬಜೆಟ್ ಬಗ್ಗೆ ಈಗಾಗಲೇ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಅದರ ವಿಶ್ಲೇಷಣೆಗಳನ್ನು ಕೂಡ ಇವತ್ತು ಮಧ್ಯಾಹ್ನಂತರದಿಂದ ನಿರಂತರವಾಗಿ ನೋಡಿರ್ತೀರಿ. ಸಾಮಾನ್ಯವಾಗಿ ವೀಕ್ಷಕರು ನೋಡಿರ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು, ವಿತ್ತ ಸಚಿವೆಯವರು ಇವತ್ತಿನ ಈ ಒಂದು ಬಜೆಟನ್ನು ಮಂಡನೆ ಮಾಡಿರ್ತಾರೆ. ಈ ಮೊದಲೆಲ್ಲ ವಸಂತ್ ಕುಮಾರ್ ಸರ್ ಹೇಗಿತ್ತು ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಬಜೆಟ್ ಮಂಡನೆ ಮಾಡುವಂಥದ್ದಿತ್ತು. ಹೌದು. ಆಮೇಲೆ ಅದನ್ನು ಸರ್ಕಾರ ಬದಲಾಯಿಸಿ ಇವಾಗ ಬೆಳಿಗ್ಗೆನೆ ಇನ್ನು ಬಜೆಟ್ ಮಂಡನೆ ಮಾಡುವುದರಿಂದ ಜನರಿಗೆ ಕೂಡ ಮಾಧ್ಯಮಗಳಿಗೆ ಕೂಡ ಒಂದಷ್ಟು ಪ್ರಯೋಜನ ಆಗುತ್ತೆ. ಏನಂತ ಹೇಳಿದ್ರೆ ಸುಮಾರು ಮಧ್ಯಾಹ್ನಂತರದಿಂದಲೇ ಸಾಕಷ್ಟು ಇನ್ಪುಟ್ಗಳು ಅಥವಾ ವಿಶ್ಲೇಷಣೆ ಮಾಡಲಿಕ್ಕೆ ಒಂದಷ್ಟು ಸಮಯಾವಕಾಶಗಳು ಕೂಡ, ಯಾಕಂದರೆ ಮರು ದಿವಸಕ್ಕೆ ವರದಿ ಕೊಡುವ ಸಂದರ್ಭದಲ್ಲಿ ಒಂದು ಮಟ್ಟಿಗೆ ಅದೊಂದು ಅನುಕೂಲಕರ ಕೂಡ ಆಗಿದೆ. ಇವತ್ತಿನ ಬಜೆಟ್ನ ಏನು ಪ್ರಮುಖ ಮುಖ್ಯಾಂಶಗಳ ಜೊತೆಗೆ ನಾವು ಇವತ್ತು ಒಟ್ಟು ಏನು ಬಜೆಟ್ ಅನ್ನುವ ಬಗ್ಗೆ ಕೂಡ, ಅಂದರೆ ಬಜೆಟ್ ಅಂದರೆ ಏನು, ಯಾಕೆ, ಎತ್ತ ಅನ್ನುವ ಬಗ್ಗೆ ಕೂಡ ನಮ್ಮಲ್ಲಿ ಇವತ್ತಿಗೆ ಕೂಡ ವಿದ್ಯಾವಂತ ಸಮುದಾಯಕ್ಕೇ ಏನು ಬೇಕಾದಷ್ಟು ಮಾಹಿತಿಗಳಿಲ್ಲ. ಜನಸಾಮಾನ್ಯರು, ನಾವು ಟಿ ವಿ ಪತ್ರಕರ್ತರು ಏನು ಮೈಕ್ ಹಿಡ್ಕೊಂಡು, ಲೋಗೋ ಹಿಡ್ಕೊಂಡು ಹೋಗಿ ಜನಸಾಮಾನ್ಯರ ಹತ್ರ ಇವತ್ತಿನ ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಏನು ಅಂತ ಹೇಳಿದ್ರೆ, ಅಯ್ಯೋ ದಿನ ವರ್ಷಗಳೆಲ್ಲ ಏನು ಯಥಾ ಪ್ರಕಾರನೇ ಇರುತ್ತೆ, ಏನು ಬಜೆಟಿಂದ ಏನು ಬದಲಾಗುತ್ತೆ, ಏನು ನಮಗೆ ಕೊಟ್ಟಿದ್ದಾರೆ ಅಂತಲೇ ಕೇಳ್ತಾರೆ. ಸೊ ಇದು ಜನಸಾಮಾನ್ಯರ ಮಾತು ಇದಾದರೆ, ನಾವು ವಿದ್ಯಾವಂತರು ಸುಶಿಕ್ಷಿತರು ಅಂತ ತಿಳ್ಕೊಳ್ಳುವಂಥ ಜನ ಸಮುದಾಯ ಕೂಡ ಇವತ್ತು ಪದವಿ ಅಥವಾ ಮಾಸ್ಟರ್ ಡಿಗ್ರಿ ತನಕ ಓದಿರುವಂಥ ಜನರ ಮುಂದೆ ಕೂಡ ನಾವು ಬಜೆಟ್ನ ವಿಚಾರ ಬಂದಾಗ ಅಥವಾ ವಿಚಾರವಾಗಿ ಮಾತನಾಡಿದರೆ ತುಂಬ ತಲೆ ಕೆಡಿಸಿಕೊಳ್ಳೋದಿಲ್ಲ, ಅಥವಾ ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಕೂಡ ಹೋಗೋದಿಲ್ಲ, ಅಥವಾ ಅದನ್ನೊಂದು ಗಂಭೀರವಾಗಿ ಚಿಂತನೆ ಮಾಡಿಕೊಳ್ಳಲಿಕ್ಕೆ ಕೂಡ ಹೋಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಬಜೆಟ್ ಅದರ ಪ್ರಾಮುಖ್ಯತೆ, ಅದು ಏನು, ಅದರ ಸ್ವರೂಪ, ಅದರ ಮೌಲ್ಯ ಏನು, ಎಲ್ಲದರ ಬಗ್ಗೆ ಒಂದು ಚುಟುಕಾಗಿ ನಾವು ಮೊದಲಾಗಿ ಮಾತನಾಡಿ ಆನಂತರ ನಾವು ಇವತ್ತಿನ ಬಜೆಟ್ನಲ್ಲಿದ್ದ ಪ್ರಮುಖ ಅಂಶಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾತನಾಡ್ತೇವೆ. ನಮ್ಮ ಜೊತೆಗೆ ವಸಂತ್ ಕುಮಾರ್ ಅವರ ಜೊತೆಗೇನೆ ಇನ್ನೂ ಅನೇಕ ಮಂದಿ ವಾಣಿಜ್ಯ ಮತ್ತು ಅರ್ಥಶಾಸ್ತ್ರದ ಬಗ್ಗೆ ಅನುಭವಿಗಳು, ತಜ್ಞರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮಾತಾಡಲಿಕ್ಕೆ ಇದ್ದಾರೆ. ಅದೇ ರೀತಿಯಾಗಿ ಪ್ರೊಫೆಸರ್ ಉದಯಚಂದ್ರ ಅವರು, ಜೊತೆಗೆ ಪ್ರೊಫೆಸರ್ ನರಹರಿ ಅವರು, ಆಮೇಲೆ ಡಾಕ್ಟರ್ ಉಮ್ಮಪ್ಪ ಪೂಜಾರಿ ಅವರು ಕೂಡ ನಮಗೆ ನೇರ ಸಂಪರ್ಕದಲ್ಲಿ ಮಾತಾಡಲಿಕ್ಕಿದ್ದಾರೆ. ಸೊ ನಾನು ಮೊದಲಾಗಿ ಒಂದು ಸಂವಾದವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ವಸಂತ್ ಕುಮಾರ್ ಅವರೇ, ಬಜೆಟ್ ಬಗ್ಗೆ ನಾನಾಗಲೇ ಹೇಳಿದಾಗೆ ಜನಸಮುದಾಯದ ನಡುವೆ ಅಥವಾ ಜನಸಾಮಾನ್ಯರ ನಡುವೆ ಒಂಥರ ಏನೋ ಒಂದು ಅಸಡ್ಡೆಯ ಮನೋಭಾವ ಅಥವಾ ಅದರ ಬಗ್ಗೆ ಒಂದು ಗಂಭೀರವಾದ ತಿಳುವಳಿಕೆ ಇನ್ನೂ ಕೂಡ ಮೂಡಿಲ್ಲ. ನಾನು ಕೇಳುವಂಥದ್ದು, ಏನು ಬಜೆಟ್, ಯಾಕೆ ಬಜೆಟ್, ಇದರ ಬಗ್ಗೆ ನೀವು ಒಬ್ಬ ಶಿಕ್ಷಕನಾಗಿ ಮತ್ತು ಒಬ್ಬ ವಿಶ್ಲೇಷಕನಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಜನಸಾಮಾನ್ಯರಲ್ಲಿ ಸಿನಿಕತೆ ಇದೆ. ಹೌದು. ಯಾಕಂತ ಹೇಳಿದ್ರೆ ಹೆಚ್ಚಿನ ಜನರು ಈ ಬಜೆಟ್ ಅಂದ್ರೆ ನಮಗೇನು ಲಾಭ ಉಂಟು ಬಜೆಟ್ನಿಂದ, ವರ್ಷ ಮಂಡಿಸ್ತಾರೆ, ಅದರಿಂದ ಏನು ನಮಗೆ ಲಾಭ ಇಲ್ಲ ಎಂಬ ದೃಷ್ಟಿಯಲ್ಲಿ ನೋಡ್ತಾರೆ. ಆದರೆ ಬಜೆಟ್ ಅಂತ ಹೇಳಿದ್ರೆ ಅದು ಸಾರ್ವಜನಿಕರ ಹಣ, ಅದನ್ನು ಅರ್ಥ ಮಾಡಿಕೊಳ್ಬೇಕು ಮೊದಲು. ಸಾರ್ವಜನಿಕರದು ಅಂದ್ರೆ ಜನರ ಹಣ, ಅದನ್ನು ಯಾವ ರೀತಿ ವ್ಯಯ ಮಾಡ್ತಾರೆ, ಯಾವ ರೀತಿ ವಿನಿಯೋಗ ಮಾಡ್ತಾರೆ, ಅದು ಬಹಳ ಮುಖ್ಯವಾದ್ದು ಜನರಿಗೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು ಜನಸಾಮಾನ್ಯರು. ಯಾಕಂದರೆ ನಮಗೆ ಮನೆಗೆ ಯಾವ ರೀತಿಯಲ್ಲಿ ಒಂದು ವ್ಯಾಪ್ತಿ ಪ್ರದೇಶ ಅಂತ ಉಂಟು, ಬೌಂಡ್ರಿ ಅಂತ ಉಂಟು, ಹಾಗೆ ಒಂದು ಆರ್ಥಿಕ ವರ್ಷದಲ್ಲಿ ಬರುವಂಥ ಆದಾಯ ಏನು ಮತ್ತು ಖರ್ಚು ಏನು, ಅದನ್ನು ಯಾವ ರೀತಿ ವಿನಿಯೋಗ ಮಾಡ್ತೇವೆ ಎಂಬುದನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು. ಮೊದಲು ಈ ರೀತಿ ಇರಲಿಲ್ಲ. ಯಾಕಂದರೆ ಎಷ್ಟು ಹಣ ಬರ್ತದೆ ಅಷ್ಟು ಹಣ ಖರ್ಚು ಮಾಡೋದು, ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳ್ತೇವೆ, ಸಮತೋಲಿತ ಬಜೆಟ್. ಎಷ್ಟು ಹಣ ಬರ್ತದೆ. ಆದರೆ 1935 ನ್ಯೂ ಎಕನಾಮಿಕ್ಸ್ ಅಂದರೆ ನಮ್ಮ JM ಕೇನ್ಸ್ ಇಂಟ್ರೊಡ್ಯೂಸ್ ಮಾಡಿದ ನಂತರ ಅಂದರೆ ಸರ್ಕಾರ ಖರ್ಚು ಮಾಡಬೇಕು ಹೆಚ್ಚು, ಅಂದರೆ ಡೆಫಿಸಿಟ್ ಬಜೆಟ್ಗೆ ಮಹತ್ವ ಬಂತು. ಸರ್ಕಾರ ಹೆಚ್ಚು ಖರ್ಚು ಮಾಡಬೇಕು, ಜನಸಾಮಾನ್ಯರಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು, ಅದಕ್ಕಾಗಿ ಸರ್ಕಾರ ಹೆಚ್ಚು ಇನ್ವೆಸ್ಟ್ ಮಾಡಬೇಕು. ಆನಂತರ ನಮ್ಮ ಒತ್ತು ಸಿಕ್ಕಿತು ಡೆಫಿಸಿಟ್ ಬಜೆಟ್ಗೆ. ಈಗ ನಮಗೆ 100 ರೂಪಾಯಿ
ಬರ್ತದೆ ಆದರೆ 200 ರೂಪಾಯಿ ಸರ್ಕಾರ ಖರ್ಚು ಮಾಡ್ತದೆ. ಎಸ್ 100 ರೂಪಾಯಿ ಬಂದ್ರೆ 200 ರೂಪಾಯಿ ಖರ್ಚು ಮಾಡ್ತದೆ. 100 ಅಂದ್ರೆ ಡೆಫಿಸಿಟ್ ಅಂಶ ಹೆಚ್ಚಾಗುತ್ತಾ ಹೋಗ್ತಾ ಉಂಟು. ಈಗ ಸರ್ಕಾರ ಕೊರತೆ ಬಜೆಟ್ ಅಂತ ನಾವು ಅದನ್ನು ಹೇಳ್ತೇವೆ. ಹೌದು ಹೌದು ಹೌದು. ಈ ಕೊರತೆ ಬಜೆಟ್ ನಿಂದ ಆಗುವಂತ ಲಾಭ ಏನು ಅಂತ ಹೇಳಿದ್ರೆ, ಸರ್ಕಾರ ಉದ್ಯೋಗ ಸೃಷ್ಟಿಗಾಗಲಿ ಅಥವಾ ಒಳ್ಳೆ ಒಳ್ಳೆ ಕೆಲಸಗಳಿಗಾಗಿ, ಅಭಿವೃದ್ಧಿ ಕೆಲಸಗಳಿಗಾಗಿ ಹಣವನ್ನು ಉಪಯೋಗಿಸಿ ಹೆಚ್ಚು ಹೆಚ್ಚು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡಬೇಕು ಎಂಬ ಉದ್ದೇಶ. ಆದರೆ ಈ ಬಜೆಟ್ ಬಗ್ಗೆ ಜನಸಾಮಾನ್ಯರಲ್ಲಿ ಒಳ್ಳೆ ರೀತಿಯ ಆಲೋಚನೆಗಳಿದ್ರೆ ಎಲ್ಲರೂ ಅದರ ಬಗ್ಗೆ ಮುತುವರ್ಜಿ ಮಾಡ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಜನಸಾಮಾನ್ಯರಲ್ಲಿ ಅದು ನಮ್ಮ ಸರ್ಕಾರದ ಬಜೆಟ್ ಅಂದ್ರೆ ಅವರ ಪಾರ್ಟಿ ಬಜೆಟ್ ಅಂತ ಹೇಳ್ತಾರೆ. ಹಾಗೆ ಜನಸಾಮಾನ್ಯರು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಸಿನಿಕತೆ. ಈಗ ನೀವು ಬಿಜೆಪಿ ಅವರ ಹತ್ರ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಹೌದು. ಬಜೆಟ್, ಮತ್ತೆ ಕಾಂಗ್ರೆಸ್ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಬಜೆಟ್. ಬಿಜೆಪಿ ಅವರ ಹತ್ರ ಯಾರು ಹೇಳಿದ್ರು ಸಹ ಬಹಳ ಒಳ್ಳೆ ಬಜೆಟ್, ಅದರದ್ದು ಏನು ಅವರಿಗೆ ಗೊತ್ತಿರ್ತದೆ. ಆರ್ಥಿಕ ತಜ್ಞರು ಅಲ್ಲಿ ಕೂಡ ಇದ್ದಾರೆ, ಅವರು ಕೂಡ ವಿಶ್ಲೇಷಣೆ ಮಾಡುವಾಗ 100% ಅದು ಒಳ್ಳೆ ಬಜೆಟ್. ಅಥವಾ ನಾವು ವಿರೋಧ ಪಕ್ಷದವರ ಹತ್ರ ಕೇಳಿದ್ರೆ ಅದು 100% ಕೆಟ್ಟ ಬಜೆಟ್. ಹಾಗಾದ್ರೆ ಅದನ್ನು ವಿಶ್ಲೇಷಣೆ ಮಾಡುವವರು ಯಾರು? ಮೊದಲು ಜನಗಳು ಆಲೋಚನೆ ಮಾಡಬೇಕು, ಅದು ನಮ್ಮ ಕೇಂದ್ರ ಸರ್ಕಾರದ ಬಜೆಟ್. ನಮ್ಮ ಹಣ ಆಯವ್ಯಯ ಮಾಡುವಾಗ ನಾವು ಜಾಗೃತರಾಗಿರ್ಬೇಕು. ಆದ ಕಾರಣ ಜನರು ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ನಾನು ಹೇಳುದು. ಎಸ್ 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 ಅಂದರೆ ಬಜೆಟ್ ಜನರಿಗೆ ಒಂದಷ್ಟು ತಿಳುವಳಿಕೆ ಮಾಹಿತಿ ಇದ್ರೇನೆ ಏನು ಒಂದು ದೇಶದ ಅಭಿವೃದ್ಧಿಯಲ್ಲಿ, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವವರು. ಏನು ಜನರ ಸಹಭಾಗಿತ್ವ ಅಥವಾ ಪಾಲುದಾರಿಕೆ ಅದು ಕೇವಲ ರಾಜಕೀಯ ಅಂತ ಮಾತ್ರ ಅಲ್ಲ, ನೇರವಾಗಿ ಅಥವಾ ಪರೋಕ್ಷವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ಪಾಲುದಾರಿಕೆ ಇರಬೇಕು, ಬಹುಮುಖ್ಯವಾಗಿ ಇರುತ್ತೆ. ಈಗ ವಾಚ್ ಡಾಗ್ಸ್ ಅಂತ ಹೇಳ್ತೇವೆ ನಾವು, ಕಾವಲು ನಾಯಿಗಳಾಗಿರ್ಬೇಕು ಅವರು. ಆದ್ರೆ ಇವತ್ತು ವಾತಾವರಣ ಸಂಪೂರ್ಣ ಬದಲಾಗಿದೆ. ಯಾಕಂದ್ರೆ ಆ ಒಂದು ಪಕ್ಷಾತೀತವಾಗಿ ಜನಗಳು ಮಾತನಾಡುವುದು ಕಡಿಮೆ ಆಗಿದೆ. ಆದ ಕಾರಣ ಬಜೆಟ್ ವಿಶ್ಲೇಷಣೆ ಕೂಡ ಅದೇ ರೀತಿ ನಡೆಯುವಾಗ ಬೇಸರ ಆಗ್ತದೆ. ಬಜೆಟ್ ಅನ್ನು ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡಿದ್ರೆ ನಮ್ಮ ಜನರಿಗೆ ಲಾಭ, ಅದರಿಂದ ದೇಶಕ್ಕೆ ಲಾಭ. ಎಸ್ ಎಸ್ ಈಗ ಇವತ್ತಿನ ಬಜೆಟ್ನ ಬಗ್ಗೆನೇ ಯಾಕಂತ ಹೇಳಿದ್ರೆ ನಾನು ಒಂದು ಸುಮ್ಮನೆ ಒಂದು ಜನರಿಗೆ ಸಾಮಾನ್ಯವಾಗಿ ಜನರು ನೋಡ್ಲಿಕ್ಕೆ ಬಯಸ್ತಾರೆ, ಯಾವುದಕ್ಕೆ ರೇಟ್ ಏನು ಯಾವ ನಾವು ಖರೀದಿ ಮಾಡುವಂತ ಸೊತ್ತುಗಳಲ್ಲಿ ಯಾವುದಕ್ಕೆ ರೇಟ್ ಜಾಸ್ತಿ ಆಗುತ್ತೆ, ಯಾವುದು ಕಡಿಮೆ ಆಗುತ್ತೆ, ಜನಸಾಮಾನ್ಯರ ಏನು ಲೆಕ್ಕಾಚಾರಗಳಲ್ಲಿ ಮಾರ್ಕೆಟ್ ನೋಡಿ. ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರೋ ಬಜೆಟ್ನಲ್ಲಿ ಅವರು ಹೇಳ್ತಾರೆ ಈ ಬಾರಿ ಇನ್ನು ಮುಂದಕ್ಕೆ ಇದನ್ನು ಫಿನಾನ್ಸ್ ಇಯರ್ನಲ್ಲಿ ಅದು ರೆಫ್ರಿಜಿರೇಟರ್ಗಳು, ಏರ್ ಕಂಡೀಷನರ್ಗಳು, LED ಲೈಟ್ಗಳು, ಮೊಬೈಲ್ ಫೋನ್ಸ್ ಇವೆಲ್ಲ ದುಬಾರಿ ಆಗಲಿಕ್ಕೆ ಇದ್ದಾವೆ ಅಂತ. ಸೊ ಇರಲಿ, ಇದು ಇಷ್ಟೊತ್ತಿಗೆ ಇದೆಲ್ಲ ಏನು ಇವತ್ತಿನ ಸಾಮಾಜಿಕ ಜಾಲತಾಣಗಳು ತುಂಬ ಏನು ಸಕ್ರಿಯ ಮತ್ತು ತುಂಬ ಸ್ಪೀಡ್ ಆಗಿದೆ, ಅವೆಲ್ಲ ಈಗಾಗಲೇ ಜನರ ಮುಂದೆ ಇರುತ್ತೆ. ಮತ್ತು ಟ್ಯಾಕ್ಸ್ ನಾವು ಏನು ಹೆಚ್ಚುವರಿ ಮಾಡುವುದಿಲ್ಲ ಅನ್ನುವುದನ್ನು ಹೇಳಿದ್ದಾರೆ. ಅದೊಂದು ಪ್ರಮುಖ ವಿಚಾರ. ಸೊ ಆದರೆ ಅಲ್ಲಿ ಕೂಡ ಒಂದು ಪ್ರಶ್ನೆ ಬರುತ್ತೆ, ಅದು ಟ್ಯಾಕ್ಸ್ ಹೆಚ್ಚು ಮಾಡುವುದಿಲ್ಲ ಅನ್ನೋದು ಇಷ್ಟರ ಮಟ್ಟಿಗೆ ವಾಸ್ತವದಲ್ಲಿ ಜಾರಿಯಲ್ಲಿ ಇರುತ್ತೆ ಅಂತ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನುವಂಥದ್ದು. ಮತ್ತು ಇನ್ನು ಸಣ್ಣ ಕೈಗಾರಿಕೆಗಳ ಏನು ಸಸ್ಟೈನ್ ಆಗಲಿಕ್ಕೆ ನಾವು ತುಂಬ ದೊಡ್ಡ ಮಟ್ಟದಲ್ಲಿ 15,700 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಕೃಷಿ ಯಾಕಂತ ಹೇಳಿದ್ರೆ ಕೃಷಿ ಇವತ್ತು ರೈತರ ಹೋರಾಟ ಒಂದು ಭಾರಿ ದೊಡ್ಡ ಮಟ್ಟದಲ್ಲಿ ನಡೀತಾ ಉಂಟು. ಯಾಕಂತ ಹೇಳಿದ್ರೆ ಕೃಷಿ ಮಸೂದೆಗಳ ವಿಚಾರವಾಗಿ ಈ ನಡುವೆ ಕೃಷಿ ಸಂದರ್ಭದಲ್ಲಿ ಕೂಡ ನಾವು 1,000 APMC ಯಾರ್ಡ್ಗಳನ್ನು ಅಥವಾ ಖರೀದಿ ಮಂಡಿಗಳನ್ನು ತೆರೀತೇವೆ ಅನ್ನೋದು ಇಲ್ಲಿ ತೋರಿಸ್ತಾರೆ. ಸೊ ಅದು ಒಂದು ಪ್ರಮುಖ ವಿಚಾರ. ಮತ್ತೆ ಅದರ ಜೊತೆಗೆ ಭಾರಿ ಇಂಪಾರ್ಟೆಂಟ್ ಆದ ವಿಚಾರ, ನಾನು ಅದನ್ನು ನಿಮ್ಮ ಜೊತೆಗೆ ಬರ್ತೇನೆ ವಸಂತಕುಮಾರ್ ಅವರೇ. ಖಾಸಗೀಕರಣ, ಯಾಕಂತ ಹೇಳಿದ್ರೆ ನಾವು ಕಳೆದ 20-30 ವರ್ಷಗಳಿಂದ ನೋಡ್ತಾ ಇದ್ದೇವೆ. ನಾವು ಅದು ಬರೀ ಈ ಒಂದು ಸರ್ಕಾರದ ವಿಚಾರಕ್ಕೆ ಮಾತ್ರ ಅಲ್ಲ, ಅದು ನಾವು ಯಾವತ್ತು ನರಸಿಂಹರಾವ್ ಸರ್ಕಾರ ಈ ದೇಶವನ್ನು ಖಾಸಗೀಕರಣಕ್ಕೆ ತೆರೆದುಕೊಂಡಿತ್ತೋ ಅವತ್ತಿನಿಂದ ಅದು
ತುಂಬ ವೇಗವಾಗಿ ನಡೀತಾ ಉಂಟು. ಈ ಬಾರಿ ಕೂಡ ಬಜೆಟ್ನಲ್ಲಿ ನೇರವಾಗಿ ಉಲ್ಲೇಖ ಮಾಡಿದ್ದಾರೆ LICಯನ್ನು. ಏನು ಸಾರ್ವಜನಿಕ ಉದ್ದಿಮೆ ಆಗಿರುವಂಥ LICಯ ಅಲ್ಲಿ ಅವರು ನ್ಯಾಷನಲ್ ಇನ್ಶೂರೆನ್ಸನ್ನು ನಾವು ಖಾಸಗೀಕರಣ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಬಾರಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಎಲೆಕ್ಟ್ರಿಸಿಟಿ ಕಂಪನಿಗಳನ್ನು ಖಾಸಗೀಕರಣ ಮಾಡುವಂಥದ್ದು, ರೈಲ್ವೆ ಕೆಲವು ಅಂಗಗಳನ್ನು ಖಾಸಗೀಕರಣ ಮಾಡುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಮಾತಾಡಿದ್ದಾರೆ. ಈಗ ನಾನು ಈ ವಿಚಾರಕ್ಕೆ ನಾನು ನಿಮ್ಮ ಹತ್ರ ಬರುವಂಥದ್ದು. ಖಾಸಗೀಕರಣದ ಬಗ್ಗೆ ತುಂಬ ವಿಚಾರವಾಗಿ ಈ ಬಜೆಟ್ ಮಾತಾಡ್ತಾ ಉಂಟು. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಬಹಳ ಒಂದು ದುಃಖಕರ ವಿಷಯ ಅಂತ ಹೇಳಿದ್ರೆ, ಈ ಸಮಯ ನಮ್ಮದು 1991ನಲ್ಲಿ ಯಾವ ರೀತಿ ಇತ್ತು. 1991ನಲ್ಲಿ ಈ ಪರಿಸ್ಥಿತಿ ನಮ್ಮ ಬಂಗಾರವನ್ನು ಅಡವಿಟ್ಟಿದ್ರು. ಆ ಸಮಯದಲ್ಲಿ PVN ಗೌರ್ಮೆಂಟ್ ಬಂದಾಗ ಮನಮೋಹನ್ ಸಿಂಗರನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಿದರು. ಆ ಸಮಯ ಫೈನಾನ್ಸ್ ಮಿನಿಸ್ಟರ್ ಆಗಿ ಮನಮೋಹನ್ ಸಿಂಗ್ ತೆಗೆದುಕೊಂಡ ದಿಟ್ಟ ನಿರ್ಧಾರಗಳು ಇವತ್ತು ಈ 30 ವರ್ಷದಲ್ಲಿ 21ಕ್ಕೆ ನಾವು ಏನು ಅಚೀವ್ಮೆಂಟ್ ಮಾಡಿದ್ದೇವೆ ಅದರ ಪ್ರತಿಫಲ ಅಂತ ಹೇಳ್ಬೋದು. ಈಗ ಕೂಡ ಅದೇ ಪರಿಸ್ಥಿತಿ 21 ಅಂತ ಒಂದು ದೃಢ ನಿರ್ಧಾರದ ಫೈನಾನ್ಸ್ ಮಿನಿಸ್ಟರ್ ಆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿತ್ತು. ಅದು ತೆಗೆದುಕೊಳ್ಳದರೆ ಇಲ್ಲದವನ್ನು ನಾವು ಈಗ ವಿಶ್ಲೇಷಣೆಗೆ ಒಳಪಡಿಸ್ತೇವೆ. ಆದರೆ 91ರಲ್ಲಿ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರ ಅಂದರೆ ಲೈಸೆನ್ಸ್ ರಾಜ್ಯವನ್ನು ಕ್ಯಾನ್ಸಲ್ ಮಾಡಿಕೊಂಡು ಖಾಸಗೀಕರಣಕ್ಕೆ ಒತ್ತು ಕೊಟ್ಟದ್ದು. ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಂತ ಹೇಳಿಕೊಂಡು, ಲಿಬರಲೈಸೇಷನ್ ಅಂತ ಹೇಳಿಕೊಂಡು, ಹೌದು ಆ ಸಮಯದಲ್ಲಿ ಉದಾರೀಕರಣಕ್ಕೆ ಹೆಚ್ಚು ಮಹತ್ವ ಕೊಟ್ಟರು. ಆದ್ರೆ ಉದಾರೀಕರಣದೊಟ್ಟಿಗೆ ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಕೂಡ ಒಟ್ಟೊಟ್ಟಿಗೆ ಹೋಗ್ತಿತ್ತು. 100% ಅಥವಾ ಹೆಚ್ಚು ನಾವು ನವರತ್ನಗಳು ಅಂತ ಹೇಳ್ತಿರುವಂತ ಆ ಒಂದು ಕಂಪನಿಗಳು, ಭಾರತದ ಅಮೂಲ್ಯ ನವರತ್ನಗಳು ಅಂತ ಹೇಳ್ತಿರುವ ಪಬ್ಲಿಕ್ ಸೆಕ್ಟರ್ಗಳು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡಿ ಅದು ಉತ್ತೇಜನ ಕೊಡ್ತಿತ್ತು. ಖಾಸಗೀಕರಣದ ಜೊತೆಗೆ ಉದ್ಯೋಗ ಕೂಡ ಕೊಡ್ತಿತ್ತು. ಆದ್ರೆ ಇಂದು ಏನಾಗಿದೆ ಅಂತ ಹೇಳಿದ್ರೆ, ನಾವು ಅದರ ಖಾಸಗೀಕರಣ ಅಂತ ಹೇಳಿದ್ರೆ 100% ಬ್ಲೈಂಡ್ ಆಗಿ ಖಾಸಗೀಕರಣಕ್ಕೆ ಹೋಗ್ತಾ ಇದ್ದೇವೆ. ಈ ಸಾರ್ವಜನಿಕ ರಂಗವನ್ನು ಕಂಪ್ಲೀಟ್ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಅದು ನಷ್ಟದ ಬಾಬ್ಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ತಪ್ಪು ಅಭಿಪ್ರಾಯ. ಅದು ನಮ್ಮ ಪ್ರಿಯಂಬಲ್ ಹೇಳುವಂತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೋಷಲಿಸ್ಟ್, ಡೆಮೋಕ್ರೆಟಿಕ್, ಸೆಕ್ಯುಲರ್ ಅಂತ ಹೇಳುವಾಗ ಜನರಿಗೆ ಜಸ್ಟಿಸ್ ಕೊಡಬೇಕು. ಸೋಷಲಿಸ್ಟ್ ಅಂತ ಹೇಳಿದ ನಂತರ ಜನರ ಕಲ್ಯಾಣ ಮುಖ್ಯವಾಗ್ತದೆ. ಈ ರೈತರಿಗೆ ಸಹ ಇವರು ಅದು ಮಾಡ್ತೇನೆ ಇದು ಮಾಡ್ತೇನೆ ಎಲ್ಲ ಒಳ್ಳೇದು ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಈ ಲಾದ ಏನು ಫಸ್ಟ್ ಅಂತ ಹೇಳಿದ್ರೆ 1955 ಅಲ್ಲಿ ಆದಂತ ಲಾ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾರು ಸ್ಟಾಕ್ ಇಡಬಾರ್ದು, ಅದು ಕ್ರಿಮಿನಲ್ ಅಫೆನ್ಸ್. ಆದ್ರೆ ಇವತ್ತು ಈ ಲಾ ಅದರ ಮಧ್ಯೆ ಏನಾದರೂ ರೈತರಿಗೆ ಕಂಪ್ಲೇಂಟ್ ಇದ್ರೆ DCಗೆ ಕೊಡಬೇಕು ಅಂತ ಹೇಳ್ತಾರೆ. ಇವರಿಗೆ ಏನೂ ಅವಕಾಶ ಇಲ್ಲ. ಆದ ಕಾರಣ ಇಲ್ಲಿ ಅದಾನಿ ಸಾವಿರಾರು ಎಕರೆ ಜಾಗದಲ್ಲಿ ವೇರ್ ಹೌಸ್ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಮೊದಲಿನಿಂದಲೂ ಈ ಗೋಡೌನ್ ಮಾಡಿದ ನಂತರ ಖಾಸಗಿ ವಲಯಕ್ಕೆ ಬಂದ ನಂತರ ಸರ್ಕಾರಕ್ಕೆ ಏನಾದರೂ ಈ ರೈತ ಯಾವುದು ಈಗ ಅನ್ನದಾನಕ್ಕೆ ಉಪಯೋಗಿಸುವಂಥದ್ದು ಯಾರಿಂದ ಪಡೀತಾರೆ, ಅದು ಬಹಳ ಮುಖ್ಯವಾದ ವಿಷಯ. ಇವತ್ತು ನಾಳೆ ಏನಾದ್ರು ನಡೀಬಹುದು, ಆದ್ರೆ ಮುಂದಕ್ಕೆ ಖಾಸಗಿ ವಲಯಕ್ಕೆ ನೀವು ಒತ್ತು ಕೊಡ್ತಾ ಹೋದರೆ ನಿಮ್ಮ ಸೋಷಲಿಸ್ಟಿಕ್ ಅಪ್ರೋಚ್ ಕಲ್ಯಾಣ ರಾಷ್ಟ್ರದ ಅದಕ್ಕೇನು ಉತ್ತರ ಕೊಡ್ತೀರಿ? ಸರ್, ನಾವೀಗೊಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾವು ಬಜೆಟ್ ಮತ್ತು ಬಜೆಟ್ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತಾಡೋ ಜೊತೆಗೆ ನಮ್ಮ ಜೊತೆಗೆ ಇನ್ನೊಂದಷ್ಟು ತಜ್ಞರುಗಳು ನಮಗೆ ನೇರ ಸಂಪರ್ಕದಲ್ಲಿ ಮಾತಾಡಲಿಕ್ಕೆ ಇದ್ದಾರೆ. ಈಗ ನಾವು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕೇಂದ್ರ ಬಜೆಟ್ ಯಾರಿಗೆ ಹಿತ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಮತ್ತು ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ವಸಂತ್ ಕುಮಾರ್ ಅವರಿದ್ದಾರೆ. ನಾವು ಈಗಾಗಲೇ ಬಜೆಟ್ ಅಂದರೆ ಏನು, ಅದು ಯಾಕೆ ಇರಬೇಕು, ಅಥವಾ ಅದರ ಬಗ್ಗೆ ಜನಸಾಮಾನ್ಯರಿಗೆ ಇರಬೇಕಾದ ಕಾಳಜಿ ಅಥವಾ ಮಾಹಿತಿಗಳು ಏನು ಅನ್ನೋ ಬಗ್ಗೆ ನಾವು ಒಂದಷ್ಟು ಮಾತಾಡಿದೆವು. ಇವಾಗ ನಮ್ಮ ವಿಚಾರ ಮತ್ತೆ ನಾವು ಮುಂದುವರಿತಾ ಇವತ್ತಿನ ಬಜೆಟ್ನ ಪ್ರಮುಖ ವಿಚಾರಗಳೇನು, ವಿಶ್ಲೇಷಣೆಗಳೇನು, ಜನಸಾಮಾನ್ಯರ ದೃಷ್ಟಿಯಲ್ಲಿ ನೋಡುವಾಗ ಜನಸಾಮಾನ್ಯರು ಯಾವುದಕ್ಕೆ ರೇಟ್ ಜಾಸ್ತಿ ಆಯಿತು, ಯಾವುದಕ್ಕೆ ಕಡಿಮೆ ಆಯಿತು ಅನ್ನೋ ಬಗ್ಗೆ ಮಾತಾಡ್ತಾರೆ. ಯಾವುದಕ್ಕೆ ರೇಟ್ ಜಾಸ್ತಿ ಆಗಲಿಕ್ಕೆ ಏನು ಇದೆ ಅನ್ನೋ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೇವೆ. ರೆಫ್ರಿಜರೇಟರ್ಗಳು
ಎಸ್ 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 ಈ ನಡುವೆ ನಮ್ಮ ಜೊತೆಗೆ ಹಿರಿಯ ತಜ್ಞರು ಆರ್ಥಿಕ ವಿಶ್ಲೇಷಕರು ಆಗಿರುವಂತಹ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಎಸ್ ಸರ್, ಈಗ ಇವತ್ತಿನ ಬಜೆಟ್ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ, ನಿಮ್ಮ ವಿಶ್ಲೇಷಣೆಗಳನ್ನು ನೀವು ಯಾವ ರೀತಿ ಮುಂದೆ ಇಡ್ತೀರಿ ಸರ್? ಒಂದು, ನನಗೆ ಈ ಬಜೆಟ್ ಎಕ್ಸಸೈಸ್ ಮೇಲೆನೆ ಫೇತ್ ಇಲ್ಲ. ಓಕೆ, ಅದೊಂದು ಪ್ರಹಸನ ಆಗಿದೆ. ಯಾಕೆಂದ್ರೆ ಅದರ ಬಜೆಟ್ ಹಿಂದೆ ಮುಂದೆ ಟ್ಯಾಕ್ಸೇಷನ್ಗಳು, ಬೇರೆ ಬೇರೆ ರೀತಿಯ ಕ್ರಮಗಳು, ಫಿನಾನ್ಷಿಯಲ್ ಅಂಡ್ ಫಿಸಿಕಲ್ ಮೆಚರ್ಸ್ ಅದನ್ನು ನಡೆದು ಮಾಡ್ತಾನೆ ಇರ್ತಾರೆ. ಅದರ ಮಧ್ಯೆ ಬಜೆಟ್ ಆಗ್ತದೆ. ಓಕೆ, ಈ ಬಜೆಟ್ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಗೌರ್ಮೆಂಟ್ ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಇದು ಒಂದು ಐತಿಹಾಸಿಕ ಬಜೆಟ್ ಆಗ್ಲಿಕ್ಕಿದೆ ಅಂತೇಳಿ. ಅಂದ್ರೆ ಒಂದು ಕೋವಿಡ್ನಿಂದಾಗಿ ನಮ್ಮ ಇಡೀ ಅರ್ಥವ್ಯವಸ್ಥೆ ಕುಸಿದಿದೆ. ಸೊ ಅಂತ ಅರ್ಥವ್ಯವಸ್ಥೆಯನ್ನು ರಿವೈವ್ ಮಾಡುವಂತ ಬಜೆಟ್ ಇದಾಗ್ತದೆ ಅಂತ ಹೇಳ್ತಾ ಇತ್ತು. ಬಟ್ ನನಗೇನಿದೆ ಅಂತ ಹೇಳಿದ್ರೆ, ಇವತ್ತು ಬಜೆಟ್ ಏನು ಮಂಡನೆ ಬಳಿಕ ಪ್ರಧಾನಿಗಳು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಎಕಾನಮಿ ಕೋವಿಡ್ನಿಂದ ಕುಸಿದಿದೆ ಅಂತ ಹೇಳೋ ವಾದವನ್ನೇ ನಾನು ಒಪ್ಪುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಎಕಾನಮಿ 2016ರಿಂದ 2020 ಮಾರ್ಚ್ನ ವೇಳೆಗೆ ಕುಸಿದಿದೆ. 2016 ವೇಳೆಗೆ 8.26 ಇದ್ದ GDP 2020 ಮಾರ್ಚ್ ವೇಳೆಗೆ, ಅಂದ್ರೆ ಮಾರ್ಚ್ 24ರಿಂದ ಲಾಕ್ಡೌನ್ ಘೋಷಣೆ ಮಾಡಿದ್ದು. ಘೋಷಣೆ ಮಾಡೋ ವೇಳೆಗೆ ನಮ್ಮ GDP 3.1% ಇಳಿದಿದೆ. ಅಂದ್ರೆ 2016ರಲ್ಲಿ 8.26 ಇದ್ದದ್ದು 3.1 ಅಂತ ಹೇಳಿದ್ರೆ ಆಲ್ಮೋಸ್ಟ್ 5% GDP ಕುಸಿದಿದೆ ಲಾಕ್ಡೌನ್ ಮೊದಲೇ. ನಾಲ್ಕು ವರ್ಷಗಳ ಅವಧಿಯಲ್ಲಿ ಅಷ್ಟು ಕುಸಿತ ಆಗಿದೆ. ಲಾಕ್ಡೌನ್ ಇಂದಾಗಿ ಮೈನಸ್ಗೆ ಹೋಗಿದೆ. ಲಾಕ್ಡೌನ್ ಇಂದಾಗಿ ಮೈನಸ್ಗೆ. ಈಗ ಪ್ರಶ್ನೆ ನಮ್ಮ ಬಜೆಟ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ಲಾಕ್ಡೌನ್ ನ ರಿವೈವ್ ಮಾತ್ರ ಅಲ್ಲ, ಅದರ ಹಿಂದಿನ ಮಿಸ್ಮ್ಯಾನೇಜ್ಮೆಂಟ್ ಕೂಡ ಇದೆ ಅಲ್ವಾ. ಅದನ್ನೆಲ್ಲ ಪರಿಹಾರ ಮಾಡೋ ರೀತಿ ಬಜೆಟ್ ಬೇಕು ನನ್ನ ಪ್ರಕಾರ. ಅಂತ ಬಜೆಟಿನ ಟಾಪ್ ಪ್ರಯಾರಿಟಿ ನನ್ನ ಪ್ರಕಾರ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಒಂದು, ನಮಗೆಲ್ಲ ಗೊತ್ತಿದೆ ದೊಡ್ಡ ಮಟ್ಟಿನ ಹೊಡೆತ ಒಂದು ಹೆಲ್ತ್ ಸೆಕ್ಟರ್ ಮೇಲೆ ಆಗಿದೆ, ಅಂದ್ರೆ ಮನುಷ್ಯರದ್ದು. ಮತ್ತೊಂದು ಎಕಾನಮಿ ಹೆಲ್ತ್ ಮೇಲೆ ಕೂಡ ಆಗಿದೆ, ಎರಡು ಸೆಕ್ಟರ್ ಮೇಲೆ. ಸೊ ಎಕಾನಮಿ ಹೆಲ್ತ್ ಅಂತ ಹೇಳೋ ಹೊತ್ತಿಗೆ GDP ಕುಸಿತ ಸರಿ, ಬಟ್ ಅದರೊಟ್ಟಿಗೆ ಕ್ರಿಯೇಟ್ ಆದ ಅನ್ಎಂಪ್ಲಾಯ್ಮೆಂಟ್ ಇದೆಲ್ಲ, ಅದು ಊಹಿಸ್ಲಿಕ್ಕೆ ಸಾಧ್ಯ ಅಲ್ಲ. ಸೊ ಇಂಥ ಸ್ಥಿತಿಯಲ್ಲಿ ನಮಗೆ ಎಂತ ಬಜೆಟ್ ಬೇಕು ಅಂತ ಹೇಳಿದ್ರೆ, ಒಂದು GDP-ಯನ್ನು ಏರಿಸಬೇಕು. ಬಟ್ ಕೇವಲ GDP ಏರಿದ್ರೆ ಸಾಲದು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತ GDP ಏರಿಕೆ ಬಗ್ಗೆ ಕೂಡ ಬಜೆಟ್ ನಲ್ಲಿ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಕೊಡುದು ಬೇರೆ, GDP ಏರುವಂತ ಕ್ರಮಗಳನ್ನು ತರುವುದು ಬೇರೆ. ಹೌದು. ಈಗ ನೀವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಬಗ್ಗೆ ಕೂಡ ಮಾತಾಡ್ತಾರೆ. ನಾವು ಇನ್ಫ್ರಾಸ್ಟ್ರಕ್ಚರ್ಗೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳನ್ನು ಮಾಡುತ್ತೇವೆ, ಆ ಮೂಲಕ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ. ಓವರ್ ಆಲ್ ದಿ ಬಜೆಟ್ ಫೋಕಸಸ್ ಆನ್ ದ ಜಾಬ್ ಕ್ರಿಯೇಷನ್ಸ್. ನೋಡಿ, ಒಂದು ನಾವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಈ ಬಜೆಟ್ ಅಲ್ಲಿ, ಇದು ಬಜೆಟ್ ಔಟ್ಲೇ, ಅಂದ್ರೆ ಬಜೆಟ್ ಅಲ್ಲಿ ಇಷ್ಟು ಅಮೌಂಟ್ ಅದಕ್ಕೆ ತೆಗೆದಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಈಗ. ಮತ್ತೆ ಇದು ಎಷ್ಟು ಎಕನಾಮಿಕಲ್ ಅದಕ್ಕಿಂತ ಹೆಚ್ಚು ಪೊಲಿಟಿಕಲ್ ಇದು. ಯಾಕೆ ಪೊಲಿಟಿಕಲ್ ಅಂತ ಹೇಳಿದ್ರೆ, ಎಲ್ಲಿ ಇಟ್ಟಿದ್ದಾರೆ, ಯಾವ ರಾಜ್ಯದಲ್ಲಿ ನೋಡಿ ನೀವು, ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್. ಈ ಮೂರು ರಾಜ್ಯಗಳು ಕೂಡ, ಮತ್ತೊಂದು ಯಾವ್ದೋ ರಾಜ್ಯ ಇದೆ, ಇನ್ನೊಂದು 2-3 ತಿಂಗಳಲ್ಲಿ ಇಲೆಕ್ಷನ್ ನಡೀತದೆ ಇಲ್ಲಿ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೆದ್ದಾರಿಗಳನ್ನು ಅಭಿವೃದ್ಧಿ ಪಡಿಸುವ ಬಗ್ಗೆ ಮಾತಾಡಿದ್ದಾರೆ. ಸುಮಾರು 1 ಲಕ್ಷ ಕೋಟಿಯಷ್ಟು ತೆಗೆದಿಟ್ಟಿದ್ದೇವೆ ಅಂತ ಹೇಳಿ. ಬಟ್ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್, ಇಟ್ ಇಸ್ ಔಟ್ಲೇ. ಅದು ನಾಳೆ ಖರ್ಚಾಗ್ತದೆ ಅಂತ ಹೇಳೋ ಭರವಸೆ ನಮಗಿಲ್ಲ. ಆಯ್ತಾ? ಎರಡನೇದು, ಒಂದು ವೇಳೆ ಇದು ಪ್ರಾಜೆಕ್ಟ್ ಮೇಲೆ ಮಾಡಿದ್ರು ಅಂತ ಇಟ್ಕೊಳ್ಳುವ, ಇಂಥ ಇವತ್ತಿನ ಇನ್ಫ್ರಾಸ್ಟ್ರಕ್ಚರ್, ನೀವು ಏರ್ವೇಸ್ ಇರ್ಬೋದು, ಶಿಪ್ ವೇಸ್ ಇರ್ಬೋದು, 4 ವೇಸ್ ಇರ್ಬೋದು, ಇಲ್ಲಿ ನಿಮಗೆ ಇಡೀ ಅದರ ಕಾಸ್ಟ್ ಅಲ್ಲಿ 90% ಮೆಷಿನರಿ ಹೋದ್ರೆ 10% ಕೂಡ ಲೇಬರ್ ಕಾಸ್ಟ್ ಇರುವುದಿಲ್ಲ.
ಇದು ಯಾವುದು ದೊಡ್ಡ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟೇ ಮಾಡ್ತಾ ಇಲ್ಲ ಅದು. ಸೊ ಹಾಗಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡಿದ್ದೇವೆ ಅಂತ ಹೇಳಿದ ಕೂಡಲೇ ನಾನು ಅದು ಹೇಳಿದಲ್ಲ, ಅದರ ಹಿಂದಿರುವ ಪೊಲಿಟಿಕಲ್ ಟೋನೇಜ್ ಎಷ್ಟಿದೆ, ಮತ್ತೆ ಅದು ಎಷ್ಟು ಮಟ್ಟಿಗೆ ಔಟ್ಲೇ ಮಾತ್ರ ಇದೆ, ಮತ್ತು ಒಂದು ವೇಳೆ ಅದು ರಿಯಲೈಸ್ ಆದ್ರೆ ದೊಡ್ಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುದಿಲ್ಲ. ಯಾಕಂದ್ರೆ ಇವತ್ತಿನ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೈಲಿ ಮೆಕನೈಸ್ಡ್. ಹೌದು ಹೌದು. ಅರ್ತ್ ಮೂವರ್ಸ್, ಕ್ರೇನ್ಸ್, ಡ್ರಡ್ಜಸ್, ಇಂಥದ್ದು ಬಿಟ್ಟು ನಿಮಗೆ ಮನುಷ್ಯರು ಮಾಡುವಂತದ್ದು ಕೆಲಸ ನೋಡಿದ್ರೆ ಹಿಂದಿನ ರೀತಿಯಲ್ಲಿ ರೋಡ್ ಮಾಡುವಾಗ 1 ಕಿಲೋಮೀಟರ್ ಮಾಡ್ಲಿಕ್ಕೆ ನಿಮಗೆ ಒಂದು 20 ಜನ ಎಂಪ್ಲಾಯ್ಸ್ ಬೇಕಾಗ್ತಿತ್ತು, ಲೇಬರ್ಸ್. ಈಗ ಅಂತ ಸ್ಥಿತಿ ಇಲ್ಲ. ಸೊ ಹಾಗಾಗಿ ನೀವು ಹೇಳುವಂತದ್ದು ಏನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಉದ್ಯೋಗವನ್ನು ಸೃಷ್ಟಿಸಲಿಕ್ಕೆ ಕಾರಣ ಆಗೋದಿಲ್ಲ ಅಂತ. ಎಂಪ್ಲಾಯ್ಮೆಂಟ್ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗೋದಿಲ್ಲ. 4 ರಾಜ್ಯಗಳು, ಕೇರಳ, ತಮಿಳುನಾಡು, ಅಸ್ಸಾಂ, ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಆ ಜಾಗದಲ್ಲಿ ನೋಡುವಾಗ ನಾನು ಈ ಗುಮಾನಿ ಜಾಸ್ತಿ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ಮುಂದಿನ ಏನು ಮುಂಬರುವ ಚುನಾವಣೆಯ ಏನು ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಆ ರಾಜ್ಯಗಳಲ್ಲಿ ಒಂದಷ್ಟು ಹೂಡಿಕೆ ಮಾಡ್ತಾರೆ. ಸರ್ ಈಗ ಟ್ಯಾಕ್ಸ್ ವಿಚಾರ ಬಗ್ಗೆ ಮಾತನಾಡುವುದಿದ್ರೆ, ಟ್ಯಾಕ್ಸ್ ಏನು ಏರಿಕೆ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾರೆ, ಹೇಳಿದ್ದಾರೆ. ಯಾವ ರೀತಿ ಹೇಳಿದ್ದಾರೆ? ಹೌದು, ನಾನು ಟಿವಿ ಡಿಬೇಟ್ ಕೂಡ ನೋಡ್ತಾ ಇದ್ದೆ. ಎಲ್ಲರೂ ಹಾಡಿ ಹೊಗಳ್ತಾ ಇದ್ರು, ಓ ವೆರಿ ಗುಡ್ ಬಜೆಟ್, ಒಂದು ದಿಕ್ಕಲ್ಲಿ ಟ್ಯಾಕ್ಸ್, ಹೊಸ ಟ್ಯಾಕ್ಸ್ ಹಾಕಿಲ್ಲ ಅಂತೇಳಿ. ಹೊಸ ಟ್ಯಾಕ್ಸ್ ಯಾರ ಮೇಲೆ ಹಾಕಿಲ್ಲ ಅಂತ ಹೇಳುದು ಪ್ರಶ್ನೆ ನಮ್ಮಲ್ಲಿ. ಈಗ ಟ್ಯಾಕ್ಸ್ 2 ವಿಧದ ಟ್ಯಾಕ್ಸ್ ಇದೆ. ಒಂದು ಆದಾಯದ ಮೇಲೆ ಟ್ಯಾಕ್ಸ್, ಮತ್ತೊಂದು ಖರ್ಚಿನ ಮೇಲೆ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಮತ್ತೆ ನೀವು ಖರ್ಚಿನ ಮೇಲೆ ಕೊಡೋದು GST ಎಲ್ಲ ಖರ್ಚಿನ ಮೇಲೆ ಟ್ಯಾಕ್ಸ್ ಅದು. ಈಗ ನೀವು ಇನ್ಕಮ್ ಟ್ಯಾಕ್ಸ್ ನಿಮ್ದು ಜಾಸ್ತಿ ಆದ ಹಾಗೆ ಅನುಕೂಲಸ್ಥರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಅನುಕೂಲಸ್ಥರ ಮೇಲೆ ಟ್ಯಾಕ್ಸ್ ಇಲ್ಲ ಅಂತ ಅರ್ಥ. ಆದ್ರೆ ಇವರಿಗೆ ಟ್ಯಾಕ್ಸ್ ಇಲ್ಲದಿದ್ರು ಈಗ ನಿಮಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಆದಾಯ ಬೇಕಲ್ಲ. ಆದಾಯ ಎಲ್ಲಿಂದ ತರ್ತಾ ಇದ್ದಾರೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾರ ಮೇಲೆ ಬರ ಎಳಿತಾ ಇದ್ದಾರೆ ಇವರು ಅಂತ. ನೋಡಿ, ಒಂದು ನಿಮಗೆ ನೋಡ್ಬೇಕಾದ್ದು, ಇದೊಂದು ಫಿಸಿಕಲ್ ಡಿಫಿಷಿಯಂಟ್ ಬಜೆಟ್. ಅದು ಕೂಡ ಹಿಸ್ಟಾರಿಕಲಿ 9.5% ಡಿಫಿಷಿಯಂಟ್ ಇದೆ. ಅಂದರೆ ನಿಮ್ಮ ಖರ್ಚು 100 ರೂಪಾಯಿ ಇದ್ದಾಗ ಆದಾಯ 90 ರೂಪಾಯಿ 50 ಪೈಸೆ ಮಾತ್ರ ಇದೆ. ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮಲ್ಲಿ ಕೋಟ ಬಜೆಟ್ ಇದೆ, ಒಂದು 900 ರೂಪಾಯಿ ಅಷ್ಟು. ಇಷ್ಟು ಕೋಟವನ್ನು ನೀವು ಹೇಗೆ ಭರಿಸ್ತೀರಿ? ನೀವು ನೋಟ್ ಪ್ರಿಂಟ್ ಮಾಡಬೇಕು, ಇಲ್ಲಾಂದ್ರೆ ಸಾಲ ಮಾಡಬೇಕು. ಇವತ್ತು ನಮ್ಮಲ್ಲಿ ನೋಟ್ ಪ್ರಿಂಟ್ ಮಾಡೋ ಕ್ರಮ ಇಲ್ಲ, ಸಾಲ ಮಾಡ್ತಾರೆ ಇವರು ಸರ್ಕಾರ. ಮಾರ್ಕೆಟ್ ಇಂದ ಬಾಂಡ್ ಮಾರಿಯೋ ಏನೋ ಮಾಡಿ ಸಾಲ ಎತ್ತಾರೆ. ಇವತ್ತು ಸಾಲ ತೆಗಿತಾರೆ, ಬಟ್ಟೆ ಇನ್ನು 1 ವರ್ಷ ಕಳೆದ, 2 ವರ್ಷ ಅಥವಾ 5 ವರ್ಷ ಕಳೆದು ಸಾಲ ಸಂದಾಯ ಮಾಡಬೇಕು. ಸಾಲ ಸರ್ಕಾರ ಸಂದಾಯ ಮಾಡುದು ಪುನಃ ಹೇಗೆ ಅಂತ ಹೇಳಿದ್ರೆ, ನೀವು ಕಟ್ಟಿದ ತೆರಿಗೆ ಹಣದಿಂದಲೇ ಆ ಸಾಲ ಸಂದಾಯ ಮಾಡುದು. ಸೊ ನೀವು ಯಾವಾಗ ಡಿಫಿಷಿಯಂಟ್ ಬಜೆಟ್ ಇರ್ತದ, ನೀವು ಯಾವಾಗ ಸರ್ಕಾರ ಸಾಲ ಮಾಡ್ತದ, ಇಸ್ ಎ ಫ್ಲಾಟ್ ಟ್ಯಾಕ್ಸ್. ಅಂದ್ರೆ ಎಲ್ಲ ಮೇಲೆ ಒಂದೇ ರೇಟು. ಕೋಟಿ ಆದಾಯದ ಮೇಲೆ 10 ರೂಪಾಯಿ, 100 ರೂಪಾಯಿದವರ ಮೇಲೆ 10 ರೂಪಾಯಿ ತೆರಿಗೆ ಬೀಳ್ತದೆ. ಅರ್ಥ ಆಯ್ತಲ್ಲ? ಇದು ಒಂದು. ಎರಡನೇದು ಬಾರಿ ಮುಖ್ಯ, ಈಗ ಸರ್ಕಾರ ಹೊಸ ಸೆಸ್ಗಳನ್ನು ಏರಿಸಿದೆ. ಎಸ್ಪೆಷಲಿ ಕೋವಿಡ್ಗೆ ತೋಸ್ಕರನೇ ಈಗ ಪೆಟ್ರೋಲ್ ಮೇಲೆ 2 ರೂಪಾಯಿ ಸೆಸ್ ಏರಿಸ್ತಾ ಇದೆ, ಡೀಸೆಲ್ ಬೆಲೆ 4 ರೂಪಾಯಿ ಸೆಸ್ ಹಾಕ್ತಾ ಇದ್ದಾರೆ ಇವರು. ಪೆಟ್ರೋಲ್ ಡೀಸೆಲ್ ಬೆಲೆ ಈಗಾಗಲೇ ಎಷ್ಟು ಏರಿದೆ ನಿಮ್ಗೆ ಗೊತ್ತಿದೆ. ಹತ್ತಿರ 100 ರೂಪಾಯಿ ಬಂದು ನಿಂತಿದ್ದೇವೆ. 100 ರೂಪಾಯಿ ಹತ್ತಿರ ಆಗಿದೆ. ಅಂದ್ರೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಅಂತ ಹೇಳಿದ್ರೆ ಕೇವಲ ಎಲ್ಲೋ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದಾರ, ಎಲ್ಲರಲ್ಲೂ ಬೈಕ್ ಇದೆ, ಕಾರ್ ಇದೆ. ಅದು ಬಿಡಿ, ಈಗ ಲಾರಿ ಸಾಗಾಟದಲ್ಲಿ ಸಾಮಾನು ಸಾಗಾಟ ಆಗ್ತಾ ಇದೆ. ಅಂದ್ರೆ ಎವ್ರಿ ಪೈ ಇನ್ಕ್ರೀಸ್ ಆದ್ದು ಇದೆಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ, ಅದು ಸಾಮಾನ್ಯರ ಮೇಲೆ ನೇರ ಹೊರೆ. ಅದು ಅಂತದ್ರ ಮೇಲೆ ಈಗಾಗಲೇ ಒಂದು 60% ತೆರಿಗೆ ಇರುವಲ್ಲಿ, ಸೆಂಟ್ರಲ್ ಮತ್ತೆ ಸ್ಟೇಟ್ ತೆರಿಗೆ ಇರುವಲ್ಲಿ, ಈಗ ಪುನಃ 2 ರೂಪಾಯಿ ಪೆಟ್ರೋಲ್ ಮೇಲೆ, 4 ರೂಪಾಯಿ ಡೀಸೆಲ್ ಮೇಲೆ ಅಂತ ಹೇಳಿದ್ರೆ ಯಾರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅವರು? ಎರಡನೇದು ಸೆಸ್ ಇದೆ ಅಲ್ವಾ, ಇಟ್ ಇಸ್ ಅಗೇನ್ಸ್ಟ್ ಒಂದು ನಮ್ಮ ಫೆಡರಲ್ ಸಿಸ್ಟಮ್ ನ ವಿರುದ್ಧ. ಯಾಕೆ ವಿರುದ್ಧ ಅಂತ ಹೇಳಿದ್ರೆ, ಇವರು ತೆರಿಗೆ ಹಾಕಿ ಹಣ ಸಂಗ್ರಹ ಮಾಡಿದ್ರೆ
ಅದನ್ನು ಕೇಂದ್ರ ಮತ್ತೆ ರಾಜ್ಯಗಳು ಹಂಚಿಕೊಳ್ಬೇಕಾಗ್ತದೆ. ಸೊ ಇವರಿಗೆ ಆ ಜವಾಬ್ದಾರಿ ಬೇಡ. ಈ ಸೆಸ್ ಅಂತ ಆದ್ರೆ ಕೇಂದ್ರ ಸರ್ಕಾರ ಇಟ್ಟುಕೊಳ್ಬೇಕು, ಅದಕ್ಕೆ ರಾಜ್ಯಕ್ಕೆ ಕೊಡುವ ಅಗತ್ಯ ಇಲ್ಲ. ಅಂದ್ರೆ ಒಂದು ಈಗ ನಮ್ಮ ಕರ್ನಾಟಕದವರು ಕೂಡ ಸೆಸ್ ಕೊಡ್ತಾರೆ, ಬಟ್ ಪುನಃ ಕರ್ನಾಟಕ ಅಲ್ಲಿಂದ ಏನು ಬರ್ಬೇಕು ಅಂತಿಲ್ಲ. ಟ್ಯಾಕ್ಸ್ ಆದ್ರೆ ನಾವು ಕಟ್ಟಿದ್ರೆ ಯಾವುದೋ ಒಂದು ರೂಪದಲ್ಲಿ ಸ್ವಲ್ಪ ಈ ಕಡೆ ಬರ್ಬೋದು. ಸೊ ದಟ್ಸ್ ವೈ ಇಟ್ ಇಸ್ ಅಗೇನ್ಸ್ಟ್ ವೆರಿ ಫೆಡರಲ್ ಸ್ಟ್ರಕ್ಚರ್ ಆಫ್ ಅವರ್ ಪಾಲಿಟಿಕ್ಸ್ ಅಂತ ಹೇಳಿ. ಸೊ ಈಗ ಗೊತ್ತಾಗಲ್ಲ ನಿಮಗೆ ಎಲ್ಲಿ ಸಾಮಾನ್ಯರ ಮೇಲೆ ಬರ ಬೀಳ್ತದೆ ಅಂತೇಳಿ. ಸೊ ಟ್ಯಾಕ್ಸೇ ಇಲ್ಲ ಅಂತ ಹೇಳೋದು ಅದು ಇಸ್ ನಥಿಂಗ್ ಬಟ್ ಫೂಲಿಂಗ್ ದ ಪೀಪಲ್ ಅಂತ ನನ್ನ ವಾದ. ಅದು ಅಂತ ಒಂದು ಸ್ಥಿತಿ ಇಲ್ಲ ಅಂತೇಳಿ. ಸರಿ ಸರಿ ಸರ್. ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಇದು 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 ಡಾಕ್ಟರ್ ಚಂದ್ರ ಪೂಜಾರಿ ಅವರ ಅಭಿಪ್ರಾಯ ಟ್ಯಾಕ್ಸ್ ಬಗ್ಗೆ. ಅದನ್ನು ಯಾವ ರೀತಿ ಅದನ್ನು ತಿರುಗಿ ಅದು ಮತ್ತೆ ಜನರ ನಡುವೆ ಅದು ಬರುತ್ತೆ ಅನ್ನೋ ಬಗ್ಗೆ ಮಾತಾಡ್ತಾರೆ. ಸರ್, ಚಂದ್ರ ಪೂಜಾರಿ ಅವರು ಮಾತನಾಡಿದ ಒಂದು ವಿಚಾರಗಳು ಇನ್ಫ್ರಾಸ್ಟ್ರಕ್ಚರ್, ಇನ್ನು ಮೂಲಸೌಕರ್ಯದ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅವರು. ರಸ್ತೆಗಳ ಮೇಲೆ ರಸ್ತೆ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡಿದ್ರು ಕೂಡ. ಚಂದ್ರ ಪೂಜಾರಿ ಅವರು ಬಹಳ ಅನುಭವಸ್ಥರು, ಆರ್ಥಿಕ ವಿಶ್ಲೇಷಣೆಯಲ್ಲಿ ಬಹಳ ಅನುಭವಸ್ಥರು, ಬಹಳ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ ಒಂದು ಮಾತು ಕರೆಕ್ಟ್. ಯಾಕಂದ್ರೆ ಬಿಹಾರ ಇಲೆಕ್ಷನ್ ಬರುವಾಗ ಬೇಕಾದಷ್ಟು ಅಲ್ಲಿ ಭರವಸೆಗಳನ್ನು ಕೊಟ್ಟರು. ಹಾಗೆ ನಮ್ಮ ಈಗ ಹೇಳುವಂಥದ್ದು ಅವರು ಹೇಳಿದ ಒಂದು ಮಾತು, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳಕ್ಕೆ ಬಂಪರ್ ಪ್ಯಾಕೇಜ್ ಸಿಕ್ಕಿದೆ. ಅಸ್ಸಾಂ ಈ ರಾಜ್ಯಗಳಿಗೆ ಎಕನಾಮಿಕ್ ಕಾರಿಡಾರ್ ನಿರ್ಮಾಣ ಮಾಡಲಿಕ್ಕಾಗಿ, ಮೂಲಸೌಕರ್ಯ ರಸ್ತೆಗಳ ನಿರ್ಮಾಣಕ್ಕಾಗಿ. ಹಾಗಾದ್ರೆ ಉಳಿದ ರಾಜ್ಯಗಳು ಏನು ಮಲತಾಯಿಗಳ? ಇವರು ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತೆರಿಗೆ, ಈ ದಕ್ಷಿಣ ರಾಜ್ಯಗಳಾದ ಕೇರಳ, ಕರ್ನಾಟಕ ಮತ್ತು ಆಂಧ್ರ, ತಮಿಳುನಾಡುಗಳಿಂದ 75% ಹಣ ಬರ್ತದೆ ಅವರಿಗೆ, ಸೆಂಟ್ರಲ್ಗೆ ಹೋಗ್ತದೆ ಟ್ಯಾಕ್ಸ್ ರೂಪದಲ್ಲಿ. ಅದರಲ್ಲಿ ಖರ್ಚಾಗುವುದು 75 ರೂಪದಲ್ಲಿ 75% ಬಿಹಾರ ಮತ್ತು ಉತ್ತರ ಪ್ರದೇಶಕ್ಕೆ. ಅವರಿಂದ ಕಲೆಕ್ಷನ್ ಕಡಿಮೆ. ನೀವು ಅದನ್ನೊಂದು ಅನಲೈಸ್ ಮಾಡಿ ನೋಡಿ. ಈ ರೀತಿಯ ತೆರಿಗೆಯಲ್ಲಿ ನಮ್ಮ ಈ ದಕ್ಷಿಣದ ರಾಜ್ಯಗಳನ್ನು ಅವಗಣನೆಗೆ ಮಾಡಿ ಇಲ್ಲಿ ನಾವು ಈಗ ಇನ್ಕಮ್ ಟ್ಯಾಕ್ಸ್ ಹಾಕ್ಲಿಲ್ಲ ಅಂತ ಹೇಳ್ತಾರೆ. ಈ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಯಾವ ರೀತಿ ಕಲೆಕ್ಷನ್ ಆಗ್ತದೆ ಅಂತ ಹೇಳಿದ್ರೆ, ಈಗ ₹1 ರೀತಿಯಲ್ಲಿ ನಾವು ಒಂದು ಕಲೆಕ್ಷನ್ ಅನ್ನು ಯಾವ ರೀತಿ ಹೇಳ್ಬಹುದು ಅಂತ ಹೇಳಿದ್ರೆ, ಈಗ ಒಂದು 100 ಪೈಸಾ 36 ಪೈಸಾ ಬಾರೋವಿಂಗ್ ಅದರ್. ಈಗ 36 ಪೈಸಾ ₹100 36 ಪೈಸಾ ನಾವು ಸಾಲ ಪಡೆದದ್ದು ಅಥವಾ ಬಾರೋ, 13 ಪೈಸಾ ಕಾರ್ಪೊರೇಟ್ ಟ್ಯಾಕ್ಸ್ ನಿಂದ, 14 ಪೈಸಾ ಇನ್ಕಮ್ ಟ್ಯಾಕ್ಸ್ ನಿಂದ ಬರ್ತದೆ, 3 ಕಸ್ಟಮ್ಸ್ ನಿಂದ, 8 ಯೂನಿಯನ್ ಎಕ್ಸೈಸ್ ಡ್ಯೂಟಿಯಿಂದ, 15 GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಿಂದ, 6 ನಾನ್ ಟ್ಯಾಕ್ಸ್ ರೆವಿನ್ಯೂ, 5 ಡೆಪ್ಟ್ ಅದರ ಸೋರ್ಸ್ ನಿಂದ. ಎಸ್ ಎಸ್ ಸರ್, ನಮಗೆ ಈ ನಡುವೆ ಪ್ರೊಫೆಸರ್ ಉದಯ್ ಚಂದ್ರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. SDM ಕಾಲೇಜಿನ ಧರ್ಮಸ್ಥಳ SDM ಕಾಲೇಜಿನ ಅವರು ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಸಹಪ್ರಾಧ್ಯಾಪಕರು. ಸರ್ ನಮಸ್ಕಾರ. ನಮಸ್ತೆ ಸರ್. ಎಸ್, ಇದು ಸರ್ ಇವತ್ತಿನ ಬಜೆಟ್ ಅನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಈ ಬಜೆಟ್ ನಲ್ಲಿ ಒಂದು ರೀತಿಯ ಫೋಕಸ್ ಇದೆ. ಅದು ಫೋಕಸ್ ಅಂತ ಹೇಳಿದ್ರೆ, ಒಂದು ಈ ಬಜೆಟಿನಲ್ಲಿ ಪ್ರೈವೇಟೈಸೇಷನ್, ಖಾಸಗೀಕರಣಕ್ಕೆ ಒತ್ತಿದೆ. ಜೊತೆಗೆ ಈ ರಿಯಾಯಿತಿಗಳನ್ನ ಕೊಟ್ಟದ್ದು ಕೂಡ ಕಾರ್ಪೊರೇಟ್ ಸೆಕ್ಟರ್ಗೆ ತುಂಬಾ ಕಾಣ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಈಗ ನಾವು ಇಡೀ ಬಜೆಟ್ ನಲ್ಲಿ ಆಕ್ಚುಯಲ್ಸ್ ಮತ್ತು ಎಸ್ಟಿಮೇಟ್, ನಾವೀಗ ಒಂದು ಬಜೆಟ್ ಅನ್ನ ವಿಶ್ಲೇಷಿಸುವಾಗ ಒಂದು ಆ ಬಜೆಟಿನ ಡೈರೆಕ್ಷನ್ಸ್ ಅನ್ನು ನೋಡ್ಬೇಕು. ಮತ್ತೆ ಎರಡನೇದ್ದು ಅವರು ಏನೆಲ್ಲ ಕೆಟಗರಿಯನ್ನ ಸೂಚಿಸಿದ್ದಾರೆ, ಅದರಲ್ಲಿ ಹೇಗೆ ಅವರದನ್ನ ಖರ್ಚು ಮಾಡಿದ್ದಾರೆ ಅಂತ. ಸೊ NHR 6 ರಲ್ಲಿ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಜೆಟ್ ಎಸ್ಟಿಮೇಟಿಗೂ ಮತ್ತು ಆಕ್ಚುಯಲ್ ಸ್ಪೆಂಡಿಂಗಿಗೂ ವ್ಯತ್ಯಾಸ ಇದೆ. ಅದರ ಅರ್ಥ, ನಾವು ಜಾಸ್ತಿ ಬಜೆಟ್ ಅನ್ನ ಹೇಳಿರ್ತೇವೆ ಆದ್ರೆ ಅದನ್ನ ಖರ್ಚು ಮಾಡಿರುವುದಿಲ್ಲ ಒಂದು. ಮತ್ತೆ ಎರಡನೇದು, ನಾನು ಕಂಡುಕೊಂಡ ಹಾಗೆ ಇಲ್ಲಿ ಸಾಧಾರಣ ನಮ್ಮ ಮೊದಲು ಅಗ್ರಿಕಲ್ಚರಿಗೆ ಯಾವುದೇ ರೀತಿಯ ಸೆಸ್ ಅಥವಾ ಟ್ಯಾಕ್ಸೇಷನ್ ಇರಲಿಲ್ಲ. ಈ ಬಾರಿ ಅವರು ಅದಕ್ಕೆ ಟ್ಯಾಕ್ಸ್ ಮತ್ತು ಸೆಸ್ ಅನ್ನ ಸೇರಿಸಿದ್ದಾರೆ.
ತಿಳಿಸಿದ್ದಾರೆ. ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದ್ರೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ಗೆ 19 ಬಜೆಟ್ ಎಸ್ಟಿಮೇಟ್ 65,012 ಕೋಟಿ ರೂಪಾಯಿಗಳನ್ನು ಹಾಕಿದ್ರು ಕೋಟಿಯಲ್ಲಿ. ಆದರೆ ಆಕ್ಚುಯಲ್ಸ್ ಇರುವುದು 62,397. ಹೆಲ್ತ್ ರಿಸರ್ಚ್ ನ ಬಗ್ಗೆ ಹಾಗೆ ಎಲ್ಲದರಲ್ಲಿ ಕಮ್ಮಿ ಆಗಿದೆ. ನಾನು ಟೋಟಲ್ ಹೇಳ್ತೇನೆ. ಬಜೆಟ್ ಎಸ್ಟಿಮೇಟ್ 94,452, ಖರ್ಚಾದದ್ದು ಆಕ್ಚುಯಲ್ 19-20 ಸಾಲಲ್ಲಿ ಖರ್ಚಾದದ್ದು 86,259. ಹಾಗಾಗಿ ಈಗಿನ ಬಜೆಟ್ ನಲ್ಲಿ ಕೂಡ ಅವರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಜೆಟ್ ಎಸ್ಟಿಮೇಟ್ ಅನ್ನ 2,23,846 ಕೊಟ್ಟಿದ್ದಾರೆ. ಹಲೋ, ಹೇಳಿ ಸರ್, ಮುಂದುವರಿಸಿ. 23,846 ಕೋಟಿ ಹಾಕಿದ್ದಾರೆ. ಮತ್ತೆ ಮತ್ತೆ ಅದಾದ ನಂತರ ಈ MSP ಪ್ರೈಸಸ್ ಇನ್ ದ ಅಗ್ರಿಕಲ್ಚರಲ್ ಕಮೋಡಿಟೀಸ್ ನಲ್ಲಿ ಎಲ್ಲದಕ್ಕೂ ಕೂಡ ಅವರು ಜಾಸ್ತಿ ಅಂತ ತೋರಿಸಿದ್ದಾರೆ. ಜೊತೆಗೆ ಅವರದ್ದು ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ಕೂಡ ಬೇಗ ಮಾಡ್ತೇವೆ ಎನ್ನುವಂಥದ್ದನ್ನು ಕೂಡ ತೋರಿಸಿದ್ದಾರೆ. ಈಗ ಇಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವಾಗ ಲಾಭದಾಯಕ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅನ್ನ ಅವರದನ್ನ ಡಿಸ್ಇನ್ವೆಸ್ಟ್ ಮಾಡ್ತಾರೆ, ಖಾಸಗೀಕರಣಕ್ಕೆ ಒಳಪಡಿಸ್ತಾರೆ. LIC ಅನ್ನು ಹೇಳಿದ್ದಾರೆ, ಜನರಲ್ ಇನ್ಶೂರೆನ್ಸ್. ಎಕ್ಸಾಕ್ಟ್. ಅದಾದ ಮೇಲೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಎಲ್ಲಿಯೂ ಕೂಡ ಕರೆಕ್ಟ್ ಆದ ಫಿಗರ್ಸ್ ಅನ್ನ ಕೊಡ್ಲಿಲ್ಲ. ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಕೆಲವುದು ನಾಟ್ ಅವೈಲೇಬಲ್ ಅಂತ ಹಾಕಿದ್ದಾರೆ, ಮತ್ತೆ ಕೆಲವು ಕೊಡ್ಲಿಲ್ಲ. ಅದರಲ್ಲಿಯೂ ಕೂಡ ಈಗ ನ್ಯೂ ಎಜುಕೇಶನ್ ಹೇಳಿ ಆದ್ರೆ 15,000 ಶಾಲೆಗಳನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ, ಹೊಸ ಶಾಲೆಗಳು. ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಡೈರೆಕ್ಟ್ ಟ್ಯಾಕ್ಸ್ ಪ್ರಪೋಸಲ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ನೋಡಿ 75 ವರ್ಷದ ನಂತರದವರಿಗೆ ಎಲ್ಲ ರಿಲೀಫ್ ಕೊಟ್ಟಿದ್ದಾರೆ. ಆಯ್ತಾ. ಅದಾದ ನಂತರ ಡಿವಿಡೆಂಡಿಗೆ ರಿಲೀಫ್ ಕೊಟ್ಟಿದ್ದಾರೆ. ಡಿವಿಡೆಂಡಿಗೆ ರಿಲೀಫ್ ಕೊಟ್ಟದ್ದು ಅಂತ ಹೇಳಿದ ಕೂಡಲೇ ನಾನು ಕಂಪನಿ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಬರುವ ಆದಾಯಕ್ಕೆ ರಿಯಾಯಿತಿಯನ್ನ ತೋರಿಸಿದ್ದಾರೆ. ಅದಾದ ಮೇಲೆ ಹೌಸಿಂಗ್ ಬಗ್ಗೆ ಕೂಡ ಮತ್ತೆ ಮಧ್ಯಮ ವರ್ಗದವರಿಗೆ ತುಂಬಾ ಬೆನಿಫಿಟ್ ಅಲ್ಲದಿದ್ರು ಕೂಡ ಲಾಸ್ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇತ್ಯಾದಿಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ಕಾರ್ಪೊರೇಟ್ ಸೆಕ್ಟರ್ ಅವರಿಗೆ ಆಡಿಟ್ ಇಂದ ಎಕ್ಸಾಮ್ಷನ್ ಎಲ್ಲ ನೀಡಿದ್ದಾರೆ. ಈಗ ಈ ರೀತಿಯನ್ನ ನೀಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದು ಜಸ್ಟ್ ಸಿಂಪಲ್. ನನ್ನ ಸೋರ್ಸ್ ಎಷ್ಟು ನಾನು ಖರ್ಚು ಮಾಡ್ತೇನೆ. ನನ್ನ ಸೋರ್ಸ್ ಅನ್ನ ನನಗೆ ಬರುವ ಆದಾಯವನ್ನ ಹೆಚ್ಚುವರಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಪರ್ಸೆಂಟೇಜ್ ಎಕ್ಸಸೈಸ್ ಕಸ್ಟಮ್ಸ್ ಇದನ್ನೆಲ್ಲ GST ಅನ್ನ ಜಾಸ್ತಿ ಮಾಡಬೇಕು. ಹಾಗಾಗಿ ಏನ್ ಮಾಡಿದ್ದಾರೆ, ಒಂದು ಕಡೆಯಿಂದ ಸ್ವಲ್ಪ ಜಾಸ್ತಿ ಮಾಡಿ ಕೆಲವುದಕ್ಕೆ ರಿಯಾಯಿತಿ ತೋರಿಸಿದ್ದಾರೆ. ಈಗ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂಡ್ ಫಿಶರಿ ಸೆಕ್ಟರ್ಗೆ ಮೊದಲು ಕಾಟನ್ಗೆ 0 ಇತ್ತು, ಅದನ್ನು 5% ಮಾಡಿದ್ರು. ಕಾಟನ್ ವೇಸ್ಟ್ ನಿಲ್ಲಿತ್ತು, ಅದನ್ನು 10% ಮಾಡಿದ್ರು. ಹಾಗಾಗಿ ಸರಾಸರಿ 5%, 2.5% ಇದ್ದದ್ದು 15% ಹೋಗಿದೆ ಕೆಮಿಕಲ್ಸ್. ಆದ್ರೆ ಕೆಮಿಕಲ್ಸ್ಗೆ ಕಾರ್ಬನ್ ಬ್ಲಾಕ್ ಅದು 5% ಇದ್ದದ್ದು 7.5%, ಪ್ಲಾಸ್ಟಿಕ್ಸ್ಗೆ 10% ಇದ್ದದ್ದು 15%. ಅದಾದ ಮೇಲೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಚೇಂಜ್ ಇನ್ ದ ಕಸ್ಟಮ್ಸ್ ಡ್ಯೂಟಿ ಫಾರ್ ದ ವ್ಯಾಲ್ಯೂ ಎಡಿಷನ್ ಅಂತ ಹಾಕಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದ್ರೇನು, ಫಾರ್ಮರ್ MSME ಎಂಟರ್ಪ್ರಿನರ್ಸ್ ಒಂದೇ ತಕ್ಕಡಿಯಲ್ಲಿ ಕೂರುವ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಸರಾಗವಾಗಿ ಮಾಡಿದ್ದಾರೆ. ಆದ್ರೆ ಸ್ವಲ್ಪ ಡೌಟ್ ಬರುವಂತದ್ದು ಏನು ಅಂತ ಹೇಳಿದ್ರೆ ಕಸ್ಟಮ್ಸ್ ಡ್ಯೂಟಿ ರಾ ಮೆಟೀರಿಯಲ್ಸ್ ಅಂಡ್ ಇನ್ಪುಟ್ಸ್ ಯೂಸ್ಡ್ ಬೈ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ. ನೋಡಿ, ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ನಾಫ್ತಾಕ್ಕೆ ಮೊದಲು 4% ಡ್ಯೂಟಿ ಇತ್ತು, ಈಗ ಅದನ್ನು 2% ಮಾಡಿದ್ರು. ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿ ನೈಲಾನ್ ಚಿಪ್ಸ್, ನೈಲಾನ್ ಫೈಬರ್ಗೆ 7.5% ಇದ್ದದನ್ನು 5% ಮಾಡಿದ್ರು. ಐರನ್ ಅಂಡ್ ಸ್ಟೀಲ್ ಮೆಲ್ಟಿಂಗ್ ಸ್ಕ್ರಾಪ್ ಇನ್ಕ್ಲೂಡಿಂಗ್ ಸ್ಟೇನ್ಲೆಸ್ ಸ್ಟೀಲ್ ಸ್ಕ್ರಾಪ್ 2.5% ಅನ್ನು ನಿಲ್ ಮಾಡಿದ್ರು. ಸೆಮಿಫಿನಿಶ್ಡ್ ಪ್ರಾಡಕ್ಟ್ಸ್ ಆಫ್ ನಾನ್ ಅಲಾಯ್ ಸ್ಟೀಲ್ 10 ಇದ್ದದನ್ನು 7.5 ಮಾಡಿದ್ರು. ಬ್ಲಾಕ್ ಪ್ರಾಡಕ್ಟ್ಸ್ 10 ಮತ್ತು 12 7.5 ಮಾಡಿದ್ರು. ಹಾಗಾಗಿ ಇದು ಒಂದು ಸೆಕ್ಟರಿನ ಮ್ಯಾನುಫ್ಯಾಕ್ಚರರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ದಾರೆ. ಇಲ್ಲಿಂದ ಕಮ್ಮಿ ಮಾಡಿದ್ದನ್ನ ಮೊದಲು
ನಿಮ್ಮ ಇಲೆಕ್ಟ್ರಾನಿಕ್ ಐಟಮ್ಸ್ ವ್ಯಾಲ್ಯೂ ಅಡಿಷನ್ ಹೌದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗೆ 0 ಇತ್ತು, ಅದು 2.5 ಮಾಡಿದ್ರು. ಹೌದು ಕ್ಯಾಮರಾ ಮಾಡ್ಯೂಲ್ 0 ಇದ್ದದ್ದು 2.5 ಮಾಡಿದ್ರು. ಹೌದು. ಕನೆಕ್ಟರ್ಸ್ 0 ಇದ್ದದ್ದು 2.5 ಮಾಡಿದ್ರು. ಅಂದ್ರೇನು, ಹೌದು. ಈ ಕಡೆಯಲ್ಲಿ ಕಮ್ಮಿ ಮಾಡಿದ್ದನ್ನ ಮತ್ತೊಂದರಲ್ಲಿ ಹೆಚ್ಚಿಸಿದ್ದಾರೆ ಅಂತ ಹೇಳಿದ್ರೆ ಇದೊಂದು ರೆವೆನ್ಯೂ ನ್ಯೂಟ್ರಾಲಿಟಿ. ನನಗೆ ಇಷ್ಟು ಬರಬೇಕು ಆದಾಯ, ಅದಕ್ಕೆ ನಾನು 100 ರೂಪಾಯಿ ನನ್ನ ಆದಾಯ ಅಂತ ಇಟ್ಕೊಳ್ಳಿ. ನನಗೆ ಬರುವಂತ ಸಮತೋಲಿತ ಹ? ಆದಾಯ ಸಮತೋಲಿತ ಬಜೆಟ್. ಆದಾಯ ಸಮತೋಲಿತ ಬಜೆಟ್. ಮತ್ತು ಆ ಬಜೆಟಿನಲ್ಲಿ ಕೆಲವು ಮತ್ತು ಯಾವತ್ತೂ ಕೂಡ ಆಗ್ತದೆ, ನಾವು ಭಾರಿ ಒಂದು ಎಲ್ಲರನ್ನು ಸಮಾಧಾನಿಸ್ಲಿಕ್ಕೆ ಆಗುದಿಲ್ಲ, ಆದ್ರೆ ಎಲ್ಲರನ್ನು ಸಮಾಧಾನಿಸ್ಲಿಕ್ಕೆ ಹೊರಟಾಗ ನೀವು ಯಾರಿಗೆ ಜಾಸ್ತಿ ಸಮಾಧಾನಿಸಿದ್ದೀರಿ, ಯಾರನ್ನು ಓಲೈಸ್ತೀರಿ ಅನ್ನೋದು ಈ ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಏವಿಯೇಷನ್ ಸೆಕ್ಟರ್ಗೆ ಮೊದಲು 2.5% ಇತ್ತು, ಈಗ ನಾನು 0% ಮಾಡಿದ್ರು. ನೋಡಿ, ಗೋಲ್ಡ್ ಅಂಡ್ ಸಿಲ್ವರ್ಗೆ 12.5 ಇದ್ದದ್ದು 7.5 ಆಯ್ತು, ಗೊತ್ತಾಯ್ತಾ? ಮತ್ತು ವೇಸ್ಟ್ ಅಂಡ್ ಸ್ಕ್ರಾಪ್ ಇನ್ ಪ್ರೆಷಸ್ ಮೆಟಲ್ಸ್ ಅದು 12.5 ಇದ್ದದ್ದು 10% ತಂದ್ರು. ಗೋಲ್ಡ್ ಸಿಲ್ವರ್ ಫೈಂಡಿಂಗ್ಸ್ ಅಂತ ಅದನ್ನು ಮಾಡುದಕ್ಕೆ 20% ಅನ್ನು 10% ಮಾಡಿದ್ರು. ಅದೇ ನಿಮ್ಮ ಫುಡ್ ಐಟಮಿನ ಬಗ್ಗೆ ಜಾಸ್ತಿ ಮಾಡಿದ್ರು. ಇದು ನನ್ನ ಒಂದು ಸಣ್ಣ ಆಕ್ಷೇಪ. ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ, ಮತ್ತೆ ಇದರಲ್ಲಿ ಪೆಟ್ರೋಲಿಯಂ ಪ್ರೈಸಸ್ ನ ಬಗ್ಗೆ ಏನು ಹೆಚ್ಚಾಗಿ ತೋರಿಸಲಿಲ್ಲ, ಯಾಕೆಂದ್ರೆ ಸಪರೇಟ್ ಯಾವತ್ತೂ ಕೂಡ. ಹಾಗಾಗಿ ಇದರಲ್ಲಿ ಏನು ಡೈರೆಕ್ಷನ್ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಇವತ್ತಿನ ಸರಕಾರದ ಸ್ಪಷ್ಟ ನಿಲುವು, ಅದು ಯಾವ ಸರ್ಕಾರ ಇದ್ರು ನಮ್ಮ WTO ಮತ್ತು ಫಾರಿನ್ ವರ್ಲ್ಡ್ ಬ್ಯಾಂಕಿನ ಹಿನ್ನೆಲೆಯಲ್ಲಿ ಒಂದು ಕಡೆಯಿಂದ ಖಾಸಗೀಕರಣದತ್ತ ಒತ್ತು ಕೊಡ್ತಾ ಇದ್ದಾರೆ. ಈ ಖಾಸಗೀಕರಣದತ್ತ ಒತ್ತು ಕೊಡ್ತಾ ಇರುವಾಗ ಕೃಷಿಯನ್ನು ಕೂಡ ಮೊದಲೆಲ್ಲ ಬಿಡ್ತಾ ಇದ್ರು, ಈಗ ಕೃಷಿಯನ್ನು ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ನನ್ನ ಅನಿಸಿಕೆಯ ಪ್ರಕಾರ ಈ ಬಜೆಟ್ ಇಂದಾಗಿ ಇದು ಕಾಸ್ಟ್ ಇನ್ಫ್ಲೇಟಿಂಗ್ ಬಜೆಟ್. ಏನು ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಆಗುವ ಬಜೆಟ್. ಮತ್ತೆ ಇಲ್ಲಿ ಹೆಚ್ಚಿನವರಿಗೆ ಉಪಯೋಗವಾಗುವ ವಸ್ತುಗಳು ಅಂತ ಹೇಳಿದ್ರೆ ನಾವು ಗೋಧಿ, ಅಕ್ಕಿ ಇಂಥದ್ದಿರ್ಬೋದು, ಫುಡ್ ಐಟಮ್ ಎಸೆನ್ಷಿಯಲ್. ಆ ಎಸೆನ್ಷಿಯಲ್ ಕಮೋಡಿಟಿಗೂ ಕೂಡ ಕೆಲವು ಟ್ಯಾಕ್ಸ್ ಗಳನ್ನ ಸೆಸ್ ಅನ್ನ ಹಾಕಿದ್ದಾರೆ, ಪರ್ಸೆಂಟೇಜ್ ಕಸ್ಟಮ್ಸ್ ಡ್ಯೂಟಿ ಹಾಕಿದ್ದಾರೆ. ಮತ್ತು ಕೆಲವನ್ನ ಬಿಟ್ಟಿದ್ದಾರೆ. ಅಂದ್ರೆ ಪೆಟ್ರೋಕೆಮಿಕಲ್ಸ್ಗೆಲ್ಲ ಬಿಟ್ಟದ್ದು ಯಾಕೆ, ಕಮ್ಮಿ ಮಾಡಿದ್ದು ಯಾಕೆ ಅಂತ ಅದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿತದೆ. ಹಾಗಾಗಿ ಇದು ಅಲ್ಲ, ಒಂದು ಲೆಕ್ಕದಲ್ಲಿ ಇವರೆಲ್ಲ ಹೇಳ್ತಾರೆ ಹೆಲ್ತ್ ವೆಲ್ಬೀಯಿಂಗ್ ನಾವು ಪ್ರೊವಿಷನ್ ಮಾಡಿದ್ದೇವೆ. ಆದ್ರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಹ್ಯೂಮನ್ ಕ್ಯಾಪಿಟಲ್, ಇನೋವೇಷನ್ ಅಂಡ್ R&D ಇದಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಬರುವ ಸೋರ್ಸಿನಲ್ಲಿ ಇದಕ್ಕೆ ಎಲ್ಲಿಂದ ಬರ್ತದೆ ಅಂತ ಕೇಳಿದಾಗ ಅಲ್ಲಿ ಮೊದಲು ಅಗ್ರಿಕಲ್ಚರ್ ಅನ್ನ ಬಿಡ್ತಾ ಇದ್ರು, ಅಗ್ರಿಕಲ್ಚರ್, ಕಮರ್ಷಿಯಲ್ ಕ್ರಾಪ್, ಕಾಫಿ, ಟೀ ಇತ್ಯಾದಿ. ಅದನ್ನ ಇವರು ಸ್ಪ್ಲಿಟ್ ಮಾಡಿ ವ್ಯಾಲ್ಯೂ ಅಡಿಷನ್, ಲೆವೆಲ್ ಪ್ಲೇಯಿಂಗ್ ಆ ರೀತಿಯ ಕ್ಯಾಟಗರೈಸೇಷನ್ ಕೊಟ್ಟಿದ್ದಾರೆ. ಆ ರೀತಿಯ ಕ್ಯಾಟಗರೈಸೇಷನ್ ಮಾಡಿದಾಗ ತೋರಿಕೆಗೆ ಭಾರಿ ಒಳ್ಳೆ ಬಜೆಟ್ ಅಂತೇಳಿ ಅನಿಸಿದ್ರು ಕೂಡ ಸ್ವಲ್ಪ ಒಳಗೆ ಹೋಗಿ ನೋಡಿದಾಗ ಯಾವುದಕ್ಕೆ ರಿಯಾಯಿತಿ ಉಂಟು ಮತ್ತು ಕೊಟ್ಟಂತಹ ಸೆಕ್ಟರ್ಗೆ ಎಲ್ಲಿಂದ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ನೋಡಿದಾಗ ಇದೊಂದು ವೆಲ್ ಕ್ರಾಫ್ಟೆಡ್ ಬಜೆಟ್ ಅಂತ. ವೆಲ್ ಕ್ರಾಫ್ಟೆಡ್ ಬಜೆಟ್ ಅಂತ ಹೇಳಿದ್ರೆ ಭಾರಿ ಒಂದು ಏನು ಹೀಗೆ ನೋಡುವವರಿಗೆ ಒಂದು ಭಾರಿ ಒಳ್ಳೆ ಬಜೆಟ್ ಅಂತೇಳಿ ಕಾಣುವಂಥದ್ದು. ಬಟ್ ಸ್ವಲ್ಪ ಒಳಗೆ ಹೋಗಿದಾಗ ಇದರಲ್ಲಿ ಏನೋ ಒಂದು ರಹಸ್ಯ ಅಡಗಿದೆ, ನಿಗೂಢತೆ ಅಡಗಿದೆ ಅನ್ನುವಂತಹ ವಿಷಯವನ್ನ ಕೊಡ್ತಾ ಇದೆ ಈ ಬಜೆಟ್. ಥ್ಯಾಂಕ್ ಯು. ತುಂಬಾ ತುಂಬಾ ಅದ್ಭುತವಾಗಿ ಚೆನ್ನಾಗಿ ನೀವು ವಿವರಣೆಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್ ನಿಮಗೆ. ಎಸ್ ಇದು ಡಾಕ್ಟರ್ ಉದಯ್ ಚಂದ್ರ ಅವರ ವಿಶ್ಲೇಷಣೆಗಳು. ಎಸ್ ಸರ್, ಉದಯ್ ಚಂದ್ರ ಅವರ ಅಭಿಪ್ರಾಯದ ಮೇಲೆ ನಿಮ್ಮ ಅಭಿಪ್ರಾಯಗಳು ಏನು ಹೇಳ್ತೀರಿ? ಹೇಳುವಂತೆ ಕರೆಕ್ಟಾಗಿ ಹೇಳಿದ್ದಾರೆ. ಸ್ವಚ್ಛತೆಗಾಗಿ 71,000 ಕೋಟಿ, ಆರೋಗ್ಯ ಸೇವೆಗಾಗಿ 223 ಲಕ್ಷ ಕೋಟಿ, ಪ್ರಧಾನಮಂತ್ರಿ ಆತ್ಮನಿರ್ಭರ ಸ್ವಚ್ಛ ಭಾರತಿಗೆ 64,180 ಕೋಟಿ, ವಾಯು ಮಾಲಿನ್ಯ ನಿಯಂತ್ರಣಕ್ಕೆ 2,217 ಕೋಟಿ, ಜಲಜೀವನ ಮಿಷನ್ಗೆ 297 ಕೋಟಿ, ಹೀಗೆ ಕ್ಲೀನ್ ಇಂಡಿಯಾ ಮಿಷನ್ಗೆ 141 ಕೋಟಿ, ನಿರ್ಮಾಣ ಕ್ಷೇತ್ರಕ್ಕೆ 197 ಕೋಟಿ. ಹೆಚ್ಚಾಗಿ ನಾನು ಹೇಳುವಂಥದ್ದು ಕೋವಿಡ್ ವ್ಯಾಕ್ಸಿನ್ 35,000 ಕೋಟಿ ಅನುದಾನ. ಅದು ಈ ಸಮಯದಲ್ಲಿ ಅಗತ್ಯವಾ ಅಂತ ನಾನು ಕೇಳುದು. ಯಾಕಂದ್ರೆ 35,000 ಕೋಟಿ ಅಂತ ಹೇಳಿದ್ರೆ ಇದು ಸಾರ್ವಜನಿಕ ಹಣ. ಇದನ್ನು ಈ ರೀತಿ ವ್ಯಯ ಮಾಡುವ ಅಗತ್ಯ ಇದೆ? ಕೋವಿಡ್ ಮುಗಿತಾ ಬಂದಿದೆ, ಜೊತೆಗೆ ಲಸಿಕೆಯನ್ನು ತಗೊಳ್ಳುವವರಿಲ್ಲ.
ಅಂತ ಸಮಯದಲ್ಲಿ 31,000 ಅದಕ್ಕೆ ಇಟ್ಟಾಗ 35,000 ಕೋಟಿಯನ್ನು ಇಟ್ಟಾಗ ಕೋವಿಡ್ ಲಸಿಕೆಗಾಗಿ ನಮ್ಮ ಉಳಿದ ಈ ನಮ್ಮ ಇದಕ್ಕೆಲ್ಲ ಖರ್ಚುಗಳು ಯಾವ ರೀತಿ ನಿಭಾಯಿಸ್ತಾರೆ? ಅದೇ ಹೇಳಿದಾಗೆ ಇದರಲ್ಲಿ ಒಂದು ನಿಗೂಢತೆ ಇದೆ ಅಂತ ಹೇಳಿದ್ರೆ, ಈ ಒಂದು ರಹಸ್ಯತೆ ಇದೆ ಅಂತ ಹೇಳಿದ್ರೆ ಇಲೆಕ್ಷನ್ಗಾಗಿ ಕೆಲವು ಕಡೆಯಲ್ಲಿ ಇಲೆಕ್ಷನ್ ಬರುವಲ್ಲಿ ಹೆಚ್ಚು ಅನುದಾನಗಳನ್ನು ಕೊಡುವುದು. ಆದ ಕಾರಣ ಒಂದು ಏನಾಗಿದೆ ಅಂತ ಹೇಳಿದ್ರೆ ಒಂದು ಭರವಸೆ ಇಡ್ಲಿಕ್ಕೂ ಆಗದ ಪರಿಸ್ಥಿತಿ ಉಂಟಾಗಿದೆ. ಒಂದು ಯಾರದೇ ಒಂದು ಸರ್ಕಾರ ಇರಲಿ, ಎಲ್ಲಾ ಸರ್ಕಾರಗಳು ಮಾಡುವುದು ಇದನ್ನೇ. ಆದ್ರೆ ಈ ಸರ್ಕಾರ ಬಹಳಷ್ಟು ಹೆಚ್ಚಾಗಿ ನಾವು ರಾಜಕೀಯ, ಯಾಕಂದ್ರೆ ಯಾರೋ ಒಂದು ಇಲೆಕ್ಟ್ ಆಗಿ ಬಂದ್ರು, ಸರ್ MP ಇಲೆಕ್ಟ್ ಬಂದ್ರು, ಅದು ಕೇಂದ್ರ ಸರ್ಕಾರದ್ದು ಮತ್ತೊಂದು ರಾಜ್ಯ ಸರ್ಕಾರದ್ದು. ನಾವು ಹೆಚ್ಚಾಗಿ ಮಾತನಾಡುವಾಗ ಅದು ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅದನ್ನು ನಾವು ತಪ್ಪಿಸಬೇಕು. ಇಲ್ಲಿ ಇದನ್ನೇ ಮಾಡುವಾಗ ಈ ಸರ್ಕಾರ ಕೂಡ ಹೆಚ್ಚಾಗಿ ನಮ್ಮ ಪ್ರಧಾನಮಂತ್ರಿಗಳೇ ಹೆಚ್ಚಾಗಿ ಸರ್ಕಾರಕ್ಕೆ ಒತ್ತು ಕೊಡುವುದ ಬದಲು ಪಾರ್ಟಿಗೆ ಹೆಚ್ಚು ಒತ್ತು ಕೊಟ್ಟುಕೊಂಡು ಅದಕ್ಕೆ ಎಲ್ಲಿ ಇಲೆಕ್ಷನ್ ಅಲ್ಲಿ ಅವಕಾಶಗಳು ಉಂಟು, ಸದ್ಯದಲ್ಲೇ ಇಲೆಕ್ಷನ್ ಒಂದು ವರ್ಷ ಇಲೆಕ್ಷನ್ಗೆ ಬರುವ ಎಲ್ಲಿ ಬರುತ್ತೆ, ಯಾವ ರಾಜ್ಯದಲ್ಲಿ ಬರುತ್ತೆ, ಆ ರಾಜ್ಯಕ್ಕೆ ಸ್ವಲ್ಪ ಹೆಚ್ಚು ಅನುದಾನ ಕೊಡುವುದು, ಹಾಗೆ ಭರವಸೆಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಸಿನಿಕತೆ ಹುಟ್ಟುದು ಅಂತ ಹೇಳಿದ್ರೆ ಇದೇ ರೀತಿಯಿಂದ ಜನರಲ್ಲಿ, ಮತ್ತೇನಲ್ಲ. ಸೊ ಎಸ್, ಅದು ಬಾರಿ ಪ್ರಮುಖ ವಿಚಾರ. ಯಾಕಂತ ಹೇಳಿದ್ರೆ ಒಂದು ಇಲೆಕ್ಷನ್ ಹತ್ತಿರ ಬರುವ ಯಾವ ಸದ್ಯದಲ್ಲೇ ಯಾವ ರಾಜ್ಯಗಳಲ್ಲಿ ಇಲೆಕ್ಷನ್ ಉಂಟು ಆ ರಾಜ್ಯಗಳಲ್ಲಿ ಅದೇ ಅವರಿಗೆ ಸ್ವಲ್ಪ ಅನುದಾನ ಹೆಚ್ಚು ಕೊಡುವಂಥದ್ದು. ಈಗಾಗಲೇ ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಅಲ್ಲಿ ಏನು ಸದ್ಯಕ್ಕೆ ಇಲೆಕ್ಷನ್ ಬರುವಂಥದ್ದು ಇದೆ ರಾಜ್ಯ ವಿಧಾನಸಭೆಗೆ. ಸೊ ಹಾಗಾಗಿ ಅಲ್ಲಿ ಬಹುಮುಖ್ಯವಾಗಿ ಏನು ರಸ್ತೆ ಅಭಿವೃದ್ಧಿ, ನ್ಯಾಷನಲ್ ಹೈವೇ ಅಭಿವೃದ್ಧಿಗಾಗಿ ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ಕೊಡ್ತಾ ಇದ್ದಾರೆ ಮತ್ತು ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಕೂಡ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕ್ರಿಯೇಷನ್ ಆಗುತ್ತೆ. ಚಂದ್ರ ಪೂಜಾರಿ ಹೇಳಿದಾಗೆ ಔಟ್ಲೇ ಇದು ಇಷ್ಟು ಕೊಡ್ತೇವೆ ಅಂತ ಹೇಳುದು, ಇಲೆಕ್ಷನ್ ಆದ ನಂತರ ಅದು ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದು ಬರ್ತದೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಆದ ಕಾರಣ ಇದು ಇಟ್ಟದ್ದು ಖರ್ಚು ಆಗ್ಲಿಲ್ಲ. ಇವರು ಹೇಳಿದ ಹಾಗೆ ಹೌದು, ಇಟ್ಟದ್ದು ಕೂಡ ಅಷ್ಟು ಖರ್ಚಾಗ್ತದೆ ಅಂತ ಹೇಳಿ ಹೇಳುವಂಥದ್ದು ಮಾತು. ಆದ ಕಾರಣ ಭರವಸೆ ಇಟ್ಟುಕೊಳ್ಳಲಿಕ್ಕೆ ಬಹಳ ಬಟ್ ಅದು ಒಂದು ಜೊತೆಗೆ ಅವರು ಒಟ್ಟು ಖಾಸಗಿ ವಲಯದವರಿಗೆ ಒಂದು ಏನು ಸಾರ್ವಜನಿಕ ವಲಯದ ಒಂದಷ್ಟು ಉದ್ದಿಮೆಗಳನ್ನು ಖಾಸಗೀಕರಣ ಮಾಡುವಂತದ್ದು ಒಂದು ಪ್ರಸ್ತಾಪ ಮಾಡಿದ್ರು. ಮತ್ತೆ ಅದು ಬಜೆಟ್ ಅಲ್ಲಿ ಕೂಡ ಇರುವಂತದ್ದು. ಖಾಸಗೀಕರಣದಿಂದ ಉದ್ಯೋಗ ನಿರ್ಮಾಣ ಆಗುದಾದ್ರೆ ಬಹಳ ಖುಷಿ. ಆದ್ರೆ ಖಾಸಗೀಕರಣದಲ್ಲಿ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅಗತ್ಯತೆಗಿಂತ ಹೆಚ್ಚು ಜನಗಳನ್ನು ಎಂಪ್ಲಾಯ್ಮೆಂಟ್ ಮಾಡುವ ಅಗತ್ಯ ಇಲ್ಲ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಕಲ್ಯಾಣ ರಾಜ್ಯ ಆದ್ದರಿಂದ ಇಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು, ಅದರಿಂದ ಉದ್ಯೋಗದಿಂದ ಅಂದ್ರೆ ನಮ್ಮ ಕೇನ್ಸ್ ಹೇಳಿದ ಹಾಗೆ ಉದ್ಯೋಗ ನಿರ್ಮಾಣ ಮಾಡುವುದರಿಂದ ಆರ್ಥಿಕತೆ ಬೆಳೆಯುತ್ತದೆ. ಉದ್ಯೋಗ ನಿರ್ಮಾಣ ಆಗದಿದ್ರೆ ಏನು ಪ್ರಯೋಜನ ಇಲ್ಲ. ಉದ್ಯೋಗದ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಮತ್ತು ಸ್ಪಷ್ಟವಾದ ಭರವಸೆ ನಮ್ಮ ಬಜೆಟ್ ನಲ್ಲಿ ಇರಬೇಕು ಅಂತ ನೀವು ಹೇಳ್ತೀರಾ? ಹೌದು, ಮೈ ಇನ್ಕಮ್ ಈಸ್ ಮೈ ಎಕ್ಸ್ಪೆಂಡಿಚರ್ ಇಸ್ ಯುವರ್ ಇನ್ಕಮ್, ಆ ರೀತಿಯಲ್ಲಿ ನಡೀಬೇಕು. ಪ್ರತಿಯೊಬ್ಬನಿಗೆ ಕೆಲಸ ಸಿಗಬೇಕು. ಇದು ಕೆಲಸ ಸಿಗದೆ ಕೇವಲ ಮೆಷಿನ್ ನಿಂದ ಏನಾದರೂ ಉತ್ಪಾದನೆ ಮಾಡುವುದಾದ್ರೆ, ಮನುಷ್ಯರು ನಮ್ಮ ಹೈಯೆಸ್ಟ್ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಉದ್ಯೋಗ ಸಿಗದಿದ್ರೆ ಅವರಿಗೆ ಇನ್ಕಮ್ ಜನರೇಟ್ ಆಗುದು ಹೇಗೆ? ಇನ್ಕಮ್ ಜನರೇಟ್ ಆಗದಿದ್ರೆ ಅವರು ಎಕ್ಸ್ಪೆಂಡಿಚರ್ ಹೇಗೆ ಮಾಡ್ತಾರೆ? ಅದನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಉದ್ಯೋಗದ ಬಗ್ಗೆ ಮಾಹಿತಿಯೇ ಇಲ್ಲ, ಉದ್ಯೋಗದ ಬಗ್ಗೆ ಸ್ಪಷ್ಟ ನಿರ್ಧಾರಗಳಿಲ್ಲ ಬಜೆಟ್ ನಲ್ಲಿ. ಮೊದಲಾಗಬೇಕಾದ್ದು ಪ್ರತಿಯೊಬ್ಬ ಭಾರತೀಯನಿಗೆ ಉದ್ಯೋಗದ ಭರವಸೆ ಕೊಡಬೇಕು, ಅದು ಇಲ್ಲ ಬಜೆಟ್. ಬಹುಶಃ ಅದೇ ನೀವು ಹೇಳಿದಾಗೆ 135 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಅದೇ ಇವತ್ತು ನಾವು ಆರ್ಥಿಕವಾಗಿ ಕೂಡ ತುಂಬಾ ಅಂದ್ರೆ ತುಂಬಾ ಏನು ಸಂಕಷ್ಟಕ್ಕೀಡಾಗಿದ್ದೇವೆ, ತುಂಬಾ ಕೆಳಮಟ್ಟದಲ್ಲಿ ಇದ್ದೇವೆ. ಲಾಕ್ಡೌನ್ ಸಮಯದಲ್ಲಿ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ದಿನ ಏರಿಕೆ ಆಗಿ ಆಲ್ಮೋಸ್ಟ್ ಈಗ 100 ಹತ್ತಿರ ಬಂದಿದೆ. ಎಸ್, ಮುಂದುವರಿಸಿ ಸರ್. ಲಾಕ್ಡೌನ್ ಸಮಯದಲ್ಲಿ ಹೆಚ್ಚಾಗಿ ಒಂದು ನಿಮಿಷದಲ್ಲಿ ಮುಗಿಸಬೇಕು. ಲಾಕ್ಡೌನ್ ಸಮಯದಲ್ಲಿ ಹೆಚ್ಚಾಗಿ ಸರ್ಕಾರಿ ನೌಕರರಿಗೆ ವೇತನಗಳು ನಡೀತದೆ. ಆದರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ರೈತರಾಗ್ಲಿ, ಇವರಾಗ್ಲಿ, ನಮ್ಮ ಜನರಾಗ್ಲಿ, ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಜನಗಳಿಗೆ ಎಷ್ಟು ಮಂದಿಗೆ ಇನ್ಕಮ್ ಜನರೇಟ್ ಆಗಿದೆ ನೋಡ್ಬೇಕು. ಇಲ್ಲಿ ಯಾರಿಗೂ ಇನ್ಕಮ್ ಇಲ್ಲ. ಒಂದು ಉದ್ಯೋಗ ಕಳ್ಕೊಂಡವರು ಮ್ಯಾಕ್ಸಿಮಮ್ ಲಕ್ಷಗಟ್ಟಲೆ ಅಂತವರಿಗೆ ಎಷ್ಟೋ ಉದ್ಯೋಗ, ಅದನ್ನು ಲೆಕ್ಕಕ್ಕಿಲ್ಲ. ಅದನ್ನು ಆ ಜನರಲ್ಲಿ ಹೇಗೆ ಬದುಕ್ತಾರೆ ಎಂಬುದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಉದ್ಯೋಗ ನಿರ್ಮಾಣದ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಕೊಟ್ಟಿದ್ದರೆ ಬಹುಶಃ ತುಂಬಾ ಅನುಕೂಲ ಅಥವಾ ಒಂದು ಒಳ್ಳೆಯ ಚಾರಿತ್ರಿಕ ಬಜೆಟ್ ಆಗಿರುತ್ತಿತ್ತು ಏನು. ಈಗ ನೋಡಿ, ಬಹಳ ಚಂದವಾಗಿ ಹೇಳ್ತಾರೆ, ಆದಾಯ ತೆರಿಗೆಯಲ್ಲಿ ಯಾವುದು ಬದಲಾವಣೆ ಇಲ್ಲ, ತೆರಿಗೆದಾರರಿಗೆ ನಿರಾಸೆ. ಅದರ ಅರ್ಥ ಏನಂತ ಹೇಳಿದ್ರೆ, ಆದಾಯ ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರು ಅಥವಾ ಒಳ್ಳೆ ಇನ್ಕಮ್ ಇರುವವರು. ಈ ಗ್ರಾಸ್ ರೂಟ್ ಅಲ್ಲಿ ವರ್ಕ್ ಮಾಡುವಂತಹ ಫಾರ್ಮರ್ಸ್, ರೈತರು,
ಅನ್ಆರ್ಗನೈಸ್ ಸೆಕ್ಟರ್ನ ಜನಗಳಿಗೆಲ್ಲ ಹೌದು ಅವರ ಬಗ್ಗೆ ಮಾತನಾಡೋರಿಲ್ಲ. ಹೌದು 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 ಅಂದರೆ ಈಗ ಇಲ್ಲಿ ಉದಯಚಂದ್ರ ಅವರು ಹೇಳಿದಾಗೆ ಕೂಡ ಸ್ವಲ್ಪ ಖಾಸಗಿ ವಲಯಕ್ಕೆ ಮತ್ತೆ ಅವರು ಆಗಲಿ ಅದರಲ್ಲಿ ಕೂಡ ನೀವು ಕೂಡ ಹೇಳಿದಿರಿ ಆರಂಭದಲ್ಲಿ, ಯಾವಾಗ ಈ ದೇಶ ಖಾಸಗೀಕರಣ ಅಥವಾ ಉದಾರೀಕರಣ ಒತ್ತು ಕೊಟ್ಟಾಗ ಒತ್ತು ಕೊಟ್ಟಿತ್ತು ಅವತ್ತಿನ ನಂತರ ಅದು ಯಾವುದೇ ಸರ್ಕಾರಗಳು ಬದಲಾದ್ರೂ ಕೂಡ ಕಲ್ಯಾಣ ರಾಷ್ಟ್ರಕ್ಕೆ ಒತ್ತು ಕೊಡುವಂಥದ್ದು ಇಲ್ಲ. ವೆಲ್ಫೇರ್ ಸ್ಟೇಟ್ ನಮ್ಮದು ಫಸ್ಟ್, ಸೋಷಲಿಸ್ಟ್. ಆ ಜನಸಾಮಾನ್ಯ, ಯಾಕಂದ್ರೆ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್, ಎಲ್ಲ ಜನರಿಗೆ ಒಳ್ಳೇದಾಗಬೇಕು. ಇದು ಕೆಲವರಿಗೆ ಒಳ್ಳೇದು ಮಾಡುವಂತ ಸರ್ಕಾರ ಇದ್ರೆ ಶ್ರೀಮಂತರಿಗೆ ಒಳ್ಳೇದು ಮಾಡುದು ಮತ್ತು ಶ್ರೀಮಂತ ಕಂಪನಿಗಳಿಗೆ ಒಳ್ಳೇದು ಮಾಡುದು, ಕಾರ್ಪೊರೇಟ್ ವಲಯಕ್ಕೆ ಒಳ್ಳೇದು ಮಾಡುದು, ರೈತರನ್ನು ಕಂಪ್ಲೀಟ್ ನಿರ್ನಾಮ ಮಾಡುದು ಅಂತ ಹೇಳಬೇಕು. ಅಲ್ಲ, ಅದು ನಾವು ಪ್ರತಿ ವರ್ಷ ನೋಡಿದ್ದೇವೆ, ರೈತರನ್ನು ಎಲ್ಲಾ ಸರ್ಕಾರಗಳು ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ಈಗ ಅವರು ಮೂಲ ಸೌಕರ್ಯಕ್ಕೆ ಬೇಕಾದದಕ್ಕೆ ಒತ್ತು ಕೊಡೋದಿಲ್ಲ ರೈತರು. ಸೊ ಹಾಗಾಗಿ ಏನು ರೈತರು ಮಾಡಿದ ವಸ್ತುಗಳನ್ನು ಖರೀದಿ ಮಾಡ್ತೇವೆ ಅಂತ ಹೇಳ್ತಾರೆ, ಇದು ಅವರು ಹೇಳಿದಂತ ಎಲ್ಲ ಭರವಸೆಗಳು ಅಂತ ಹೇಳ್ತಾರೆ, ಆದರೆ ಅವರಿಗೆ ಬೇಕಾದ ಮೂಲ ಸೌಕರ್ಯಗಳ ಬಗ್ಗೆ ನಮ್ಮ ಬಜೆಟ್ಗಳು ತುಂಬಾ ಮಾತಾಡೋದಿಲ್ಲ. ಸೊ ಎಸ್, ಏನೇವು ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ ಯಾರಿಗೆ ಹಿತ ಅನ್ನೋ ಬಗ್ಗೆ ನಾವು ಮಾತಾಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಸಂತ್ ಕುಮಾರ್ ಅವರು ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರು, ಹಿರಿಯ ಉಪನ್ಯಾಸಕರು, ಅವರ ಅರ್ಥಶಾಸ್ತ್ರದ ಎಕನಾಮಿಕ್ಸ್ ಟೀಚರ್, ಮಂಗಳೂರಿನ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರು ಕೂಡ ಆಗಿದ್ದಾರೆ. ಅವರ ಅನುಭವದ ಹಿನ್ನೆಲೆಯಲ್ಲಿ ಅವರು ಈ ಒಂದು ಏನು ಬಜೆಟ್ ಅಂದರೆ ಅದೊಂದು ಎಕನಾಮಿಕ್ಸೇ ಅಲ್ಲ ಸರ್, ಅರ್ಥಶಾಸ್ತ್ರನೇ ಅದು. ಸೊ ಅದನ್ನು ಅನಾಲಿಸ್ ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಕೂಡ ಹಿರಿಯ ಆರ್ಥಿಕ ವಿಶ್ಲೇಷಕರು ನಮ್ಮ ಜೊತೆಗೆ ಸೇರಿಕೊಂಡ್ರು. ಜೊತೆಗೆ ಉಜಿರೆಯಿಂದ SDM ಕಾಲೇಜಿನಿಂದ ಅಲ್ಲಿಯ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಉದಯಚಂದ್ರ ಅವರು ಕೂಡ ಸೇರಿಕೊಂಡ್ರು. ಒಂದು ಒಳ್ಳೆಯ ಮಾಹಿತಿಪೂರ್ಣವಾದಂಥ ಒಂದು ಸಂವಾದ ಇವತ್ತು ನಡೆಯುತ್ತಾ ಇತ್ತು. ನಾವು ಒಟ್ಟು ಅದರ ಬಜೆಟ್ನ ಸ್ವರೂಪ ಅಥವಾ ಒಂದು ಆಶಯದ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಚರ್ಚೆ ನಡೆಯಿತು. ಸೊ ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ವಸಂತ್ ಕುಮಾರ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಅದೇ ರೀತಿಯಾಗಿ ಈ ಒಂದು ಸಂವಾದದಲ್ಲಿ ನಮಗೆ ಇನ್ನೂ ಅನೇಕ ಮಂದಿ ಭಾಗಿಯಾಗಬೇಕಾಗಿತ್ತು, ಆದರೆ ಮಾತನಾಡಲಿಕ್ಕೆ ತುಂಬ ಇದೆ. 1 ಗಂಟೆ 1 ತಾಸಿನಲ್ಲಿ ಅನೇಕ ವಿಚಾರಗಳನ್ನು ಮಾತನಾಡಲಿಕ್ಕೆ ಆಗೋದಿಲ್ಲ. ಎಸ್, ಬಹುಶಃ ನಾವು ಮತ್ತೆ ಕೂಡ ಈ ಬಜೆಟ್ ವಿಶ್ಲೇಷಣೆಗಳು ನಾಳೆ ನಾಡಿದ್ದು ಕೂಡ ಮುಂದುವರಿಯಬಹುದು. ಆ ಸಂದರ್ಭದಲ್ಲಿ ಕೂಡ ನಾನು ಅವರನ್ನು ಮಾತಾಡಲಿಕ್ಕೆ ಪ್ರಯತ್ನಿಸ್ತೇನೆ. ನರಹರಿ ಅವರು, ಪೂಜಾರಿ ಅವರು ಮಾತಾಡಬೇಕಾಗಿತ್ತು, ಮಾತಾಡಿಸಲಿಕ್ಕೆ ಆಗಲಿಲ್ಲ. ಆದರೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮಾತಾಡಿದ್ದಾರೆ, ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಜೊತೆಗೆ ಡಾಕ್ಟರ್ ಉದಯಚಂದ್ರ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಏನೇ ಈ ಒಂದು ಬಜೆಟನ್ನು ಕೇವಲ ಒಂದು ಪಕ್ಷದ ಬಜೆಟ್ ಅಥವಾ ಒಂದು ಪಕ್ಷದ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಆ ನೆಲೆಯಲ್ಲಿ ಅದಕ್ಕೆ ಚರ್ಚೆ ಮಾಡದೆ ಅಥವಾ ಸಮರ್ಥನೆ ಮಾಡದೆ ಅಥವಾ ವಿರೋಧ ಮಾಡದೆ ಒಟ್ಟು ಬಜೆಟ್, ಆ ಬಜೆಟ್ನ ಸ್ವರೂಪ ಅಥವಾ ಅದು ಏನು ಕೊಡುವಂಥ ಒಂದು ವಿಚಾರಗಳಿವೆ, ಅದರ ಬಗ್ಗೆ ನಾವು ಇವತ್ತು ಈ ರೀತಿ ಒಂದು ಸಮತೋಲಿತ ಬಜೆಟ್ ಅಂತ ನೀವು ಹೇಳಿದರೆ ಅಥವಾ ಸಮತೋಲಿತ ಚರ್ಚೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಇಷ್ಟು ಹೇಳಿ ಈ ಒಂದು ಸಂವಾದದಲ್ಲಿ ಮುಗಿಸ್ತೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.